ಆಡಳಿತ ಮತ್ತು ಮಿಲಿಟರಿ ಕೇಂದ್ರವಾಗಿತ್ತು. ಈ ಭಾಗದ ಜನರು ಕನ್ನಡ ಮತ್ತು ಮರಾಠಿ ಭಾಷೆಗಳನ್ನ ಮಾತನಾಡುತ್ತಾ ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಹಿತ್ಯಿಕವಾಗಿ, ಕ್ರೀಡೆ, ಕೈಗಾರಿಕೆಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಕೂಡಿದ ನಗರ. ಖಾನಾಪುರ ತಾಲೂಕು ಮಲಪ್ರಭಾ ನದಿಯ ಉಗಮ ಸ್ಥಾನವಾಗಿದ್ದು, ಭೀಮಗಡ ರಾಷ್ಟ್ರೀಯ ಅಭಯಾರಣ್ಯ, ಮ್ಯಾಂಗನೀಸ್ ಗಣಿ, ಹಲಸಿಯ ಪುರಾತನ ವರಹ ಮತ್ತು ನರಸಿಂಹ ಅಳಿವಿನಂಚಿನಲ್ಲಿರುವ ಹಾಸ್ಯ ಕಲೆಯನ್ನ ಈ ಒಂದು ನಿರ್ಗಮನ ಪಥ ಸಂಚಲನದಲ್ಲಿ ಬಿಡಿಸಿರುವುದು ನಿಜಕ್ಕೂ ತುಂಬಾ ಹಾಗೂ ಎಲ್ಲ ಹೊರಾಂಗಣ ಬೋಧಕ ಸಿಬ್ಬಂದಿಗಳು ಮತ್ತು ಪ್ರಶಿಕ್ಷಣಾರ್ಥಿಗಳ ಕೈ ಚಳಕಕ್ಕೆ ನಮ್ಮ ತರಬೇತಿ ಶಾಲೆಯ ಪರವಾಗಿ ವಂದನೆ, ಅಭಿನಂದನೆಗಳು. ಆತ್ಮೀಯರೇ, ಇದೀಗ ಕವೈತು ಮೈದಾನದ ಹೆಬ್ಬಾಗಿಲಿನಿಂದ ದೇಶಾಭಿಮಾನ ಮತ್ತು ನಾಡಾಭಿಮಾನದ ಘೋಷಣೆಗಳನ್ನು ಕೂಗುತ್ತಾ ಮದುಮಗನಂತೆ ಅರಳಿಯಿಂದ ಮುಡಿಯವರೆಗೆ ನೋಡುಗರ ಕಣ್ಣು ಕುಕ್ಕುವಂತೆ ಶುಭ್ರವಾದ ಪೊಲೀಸ್ ಸಮವಸ್ತ್ರಗಳನ್ನು ಧರಿಸಿಕೊಂಡು ಈ 4ನೇ ತಂಡದ ಎಪಿಸಿ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ ಕವಾಯತಿನ ಪ್ರಧಾನ ದಂಡನಾಯಕ ಶ್ರೀ ಚೇತನ್ ಕುಮಾರ್ ಎದೆ ಸಂಖ್ಯೆ 239 ಹಾಗೂ ಸಹಾಯಕ ಪ್ರಧಾನ ದಂಡನಾಯಕ ಶ್ರೀ ಮಾಲ್ತೇಶ್ ಎನ್ಡಿ ಎದೆ ಸಂಖ್ಯೆ 242ರವರ ನಾಯಕತ್ವದಲ್ಲಿ ಒಟ್ಟು 345 ಪ್ರಶಿಕ್ಷಣಾರ್ಥಿಗಳು 12 ತುಕಡಿಗಳಲ್ಲಿ ವಿಭಾಗಗೊಂಡು ಆಕರ್ಷಕ ಶೀಘ್ರ ನಡಿಗೆಯಲ್ಲಿ ಕವಾಯಿತು ಮೈದಾನದ ಮುಖ್ಯ ಭೂಮಿಗೆ ಬರುತ್ತಿದ್ದಾರೆ. ಬಂಧುಗಳೇ, ಜೋರಾದ ಚಪ್ಪಾಳೆಗಳ ಮೂಲಕ ಈ ಮೈದಾನಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಂಧುಗಳೇ, ಬನ್ನಿ ನಾನು ಇದೀನಿ. ಹಲೋ,
ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿದಂತ ಪರೇಡ್ ಕಮಾಂಡರ್ ಶ್ರೀ ಚೇತನ್ ಕುಮಾರ್ ವೈರವರು ಮುಖ್ಯ ಅತಿಥಿಗಳಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ವೇದಿಕೆ ಆಗಮಿಸ್ತಾ ಇದ್ದಾರೆ. ನಿರ್ಗಮನ ಪಥಸಂಚಲನ ಕವಾಯತಿನಲ್ಲಿ ಒಟ್ಟು 345 ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದು ಸನ್ಮಾನ್ಯ ಮುಖ್ಯ ಅತಿಥಿಗಳನ್ನು ತೆರೆದ ಜೀಪಿನಲ್ಲಿ ಸೂಕ್ತ ಬೆಂಗಾವಲಿನಲ್ಲಿ ಪ್ರಶಿಕ್ಷಣಾರ್ಥಿಗಳ ಪರೇಡ್ ಪರಿವೀಕ್ಷಣೆಯನ್ನು ಮಾಡಲು ವೇದಿಕೆಯ ಮುಂಭಾಗದಿಂದ ಕರೆದುಕೊಂಡು ತೆರಳ್ತಾ ಇದ್ದಾರೆ. ಪ್ರಧಾನ ದಂಡನಾಯಕರ ನಿಚ್ಚಲ ದಳಗಳ ಪರಿವೀಕ್ಷಣೆಯ ಅನುಮತಿಯನ್ನು ಒಪ್ಪಿಕೊಂಡಂಥ ಮಾನ್ಯ ಮುಖ್ಯ ಅತಿಥಿಗಳು ಮದವನ ಗೀತೆಯಂತೆ ಶೃಂಗಾರಗೊಂಡ ತೆರೆದ ವಾಹನದಲ್ಲಿ ಶ್ರೀ ಎನ್ ಪಾಟೀಲ್ AHC 327ರವರ ನಿಧಾನಗತಿ ವಾಹನ ಚಾಲನೆಯಲ್ಲಿ ಡಾಕ್ಟರ್ ಜಿಯಾಗೋ ಎಂಬ ಸಂಗೀತದ ಹಿನ್ನೆಲೆಯಲ್ಲಿ ಕವಾಯಿತು ಮೈದಾನದ ಪ್ರಧಾನ ದಂಡನಾಯಕ ಶ್ರೀ ಚೇತನ್ ಕುಮಾರ್ ಅವರ ಬಿಚ್ಚುಗತ್ತಿಯ ಬೆಂಗಾವಲಿನಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ದೇವಜ್ಯೋತಿ ರೇ ಪರಿಚಯ ಈ ರೀತಿ ಇದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ದೇವಜ್ಯೋತಿ ರೇ IPS ರವರು ಪಶ್ಚಿಮ ಬಂಗಾಳದಲ್ಲಿ 1974ರಲ್ಲಿ ಜನಿಸಿದರು. ಶ್ರೀಯುತರು MTech ಪದವೀಧರರು. ಶ್ರೀಯುತರು 1999ರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ತಮ್ಮ ಬುನಾದಿ ತರಬೇತಿಯನ್ನು ಮುಗಿಸಿ ಕರ್ನಾಟಕ ಕೇಡರ್ಗೆ ಆಯ್ಕೆಗೊಂಡು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅಪಾರ ಅನುಭವವಿದೆ. ಶ್ರೀಯುತರು ಇದೀಗ ಕವಾಯತಿನ 12 ನಿಚ್ಚಲ ದಳಗಳ ಪರಿವೀಕ್ಷಣೆಯನ್ನ ಮಾಡಲಿದ್ದಾರೆ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಪರಿವೀಕ್ಷಣೆಯನ್ನು ಕೈಗೊಂಡಿದ್ದಾರೆ. ಮೊದಲನೇ ತುಕಡಿ ಎದೆ ಸಂಖ್ಯೆ 151 ಕೌಶಿಕ್ B, ತಂದೆ ಬೀರಪ್ಪ, ತಾಯಿ ಪದ್ಮಾ, ಮೈಸೂರು ನಂಜನಗೂಡಿನ ಪಾಂಡವಪುರದವರು ಮುಖ್ಯ ಅತಿಥಿಗಳಿಗೆ ಅವರ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಎರಡನೇ ತುಕಡಿಯ ನಾಯಕ ಎದೆ ಸಂಖ್ಯೆ 2 ಶ್ರೀ ಹನುಮೇಶ್ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಮೂರನೇ ತುಕಡಿ ಶ್ರೀ ಶರತ್ ರಾಯ್ಕರ್ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ನಾಲ್ಕನೇ ತುಕಡಿ ಎದೆ ಸಂಖ್ಯೆ 63 ಶ್ರೀ ನಾಗರಾಜ್ ಪೂಜಾರ್ ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಐದನೇ ತುಕಡಿ ಎದೆ ಸಂಖ್ಯೆ 304 ಕಲ್ಲೇಶ್ ಕುಮಾರ್ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಆರನೆಯ ತುಕಡಿ ಎದೆ ಸಂಖ್ಯೆ 66 ಆಕಾಶ್ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಸಂಗೀತದ ವಾದ್ಯ ವೃಂದದ ತಂಡ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಏಳನೆಯ ತುಕಡಿ ಎದೆ ಸಂಖ್ಯೆ 145 ಶ್ರೀ ವಿಶ್ವನಾಥ್ MM ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಎಂಟನೇ ತುಕಡಿಯ ನಾಯಕ ಶ್ರೀ ರಾಜೇಶ್ B ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ 9ನೇ ತುಕಡಿ ಎದೆ ಸಂಖ್ಯೆ 152 ವಿವೇಕಾನಂದ್ ಎನ್ ಸಲ್ಲಿಸುತ್ತಿದ್ದಾರೆ. ಕೊನೆಯ ತುಕಡಿ 12ನೇ ತುಕಡಿಯ ನಾಯಕ ಕಿರಣ್ ಕುಮಾರ್ VN ಎದೆ ಸಂಖ್ಯೆ 250 ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ. ಮುಖ್ಯ ಅತಿಥಿಗಳು ಪರೇಡ್ ಪರಿವೀಕ್ಷಣೆಯನ್ನು ಮುಗಿಸಿ ವೇದಿಕೆಯ ಬಲಭಾಗದಿಂದ ವೇದಿಕೆಯತ್ತ ಆಗಮಿಸಲಿದ್ದಾರೆ. ಈ ಒಂದು ಅತ್ಯುತ್ತಮವಾದಂತಹ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನಕ್ಕೆ ಹಿನ್ನೆಲೆ ಸಂಗೀತವನ್ನು ನೀಡಿದಂಥವರು ಶ್ರೀ BH ಭಜಂತ್ರಿ ARSI ಬೆಳಗಾವಿ ನಗರ, ಶ್ರೀ ಶಿವಪ್ಪ ಎಮ್ಮಿನಕಟ್ಟಿ AHC ಬೆಳಗಾವಿ ಜಿಲ್ಲೆ, ಶ್ರೀ KL ನೇಸ್ರೇಕರ್ AHC KSRP ಮಚ್ಚೆ ಬೆಳಗಾವಿ. ಶ್ರೀಯುತರು 2001ರಲ್ಲಿ ಅಸಿಸ್ಟೆಂಟ್ SP ಆಗಿ ಶಿವಮೊಗ್ಗ ದಕ್ಷಿಣ ಕನ್ನಡದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿ ನಂತರ SP ಆಗಿ ಕೊಡಗು, ಚಾಮರಾಜನಗರ, ಉಡುಪಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಂತರ IGP ಆಗಿ ಪದೋನ್ನತಿ ಹೊಂದಿ ಪಶ್ಚಿಮ ವಲಯ ಮಂಗಳೂರಿನಲ್ಲಿ ಕರ್ತವ್ಯನ ನಿರ್ವಹಿಸಿ ನಿಯೋಜನೆ ಮೇರೆಗೆ NCB BCA ACSನಲ್ಲಿ ಕಾರ್ಯನಿರ್ವಹಿಸಿ ಪ್ರಸ್ತುತ ADGP ಆಗಿ GHR ಹಾಗೂ ಪ್ರಭಾರ ತರಬೇತಿ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು. ಶ್ರೀಯುತರು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾವಿದರು ಕೂಡ ಹೌದು. ಇವರು ಶುಡೋರಿಯಲಿಸಂ ಎಂಬ ಹೊಸ ಕಲಾ ಪ್ರಕಾರವನ್ನು ಪರಿಚಯಿಸಿದ ಕೀರ್ತಿ ಸಲ್ಲುತ್ತದೆ. ಮಾನ್ಯರವರ ಮಹಾನ್ ಕಾರ್ಯಗಳನ್ನು ಗುರುತಿಸಿ ಭಾರತ ಸರ್ಕಾರ ವಿಶಿಷ್ಟ ಸೇವೆಗಾಗಿ ರಾಷ್ಟ್ರಪತಿ ಪೊಲೀಸ್ ಪದಕವನ್ನು ನೀಡಿ ಗೌರವಿಸಿದೆ. ಇಂತಹ ಮಹಾನ್ ಸಾಧಕರು ಇಂದು 4ನೇ ತಂಡದ APC ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ನಮಗೆ ಹೆಮ್ಮೆ ಎನಿಸುತ್ತದೆ. ಇಂತಹ ಸಾಧಕ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಬಂಧುಗಳೇ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಪರಿವೀಕ್ಷಣೆಯನ್ನು ಮುಗಿಸಿ ವೇದಿಕೆಯ ಮೇಲೆ ಬಂದಿದ್ದಾರೆ.
ಪರೇಡ್ ಕಮಾಂಡರ್ ಅವರು ಸನ್ಮಾನ್ಯ ಮುಖ್ಯ ಅತಿಥಿಗಳಿಂದ ಮುಂದಿನ ಕವಾಯತಿನ ಪ್ರಾರಂಭಕ್ಕೆ ಅನುಮತಿಯನ್ನು ಪಡೆದು ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಮುಂದಿನ ಆದೇಶವನ್ನು ನೀಡಲಿದ್ದಾರೆ. ಪರೇಡ್ ಕಮಾಂಡರ್ ಅವರ ಆದೇಶದ ಮೇರೆಗೆ ವಿಜಯ ಭಾರತಿ ಎನ್ನುವ ಅತ್ಯುತ್ತಮವಾದ ಸಂಗೀತದ ಸಾಲುಗಳ ಮೂಲಕ ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳನ್ನ ಹುರಿದುಂಬಿಸುವ ಸಂಗೀತದ ಹಿನ್ನೆಲೆ ಈಗ ಮೂಡಿ ಬರ್ತಾ ಇದೆ. ಪರೇಡ್ ಕಮಾಂಡರ್ ಆದ ಶ್ರೀ ಚೇತನ್ ಕುಮಾರ್ ವೈ, ಎದೆ ಸಂಖ್ಯೆ 239, PTS ಖಾನಾಪುರ. ಹೆಜ್ಜೆಯನ್ನು ಹಾಕುತ್ತಾ ಆಕರ್ಷಕ ಶೀಘ್ರ ನಡಿಗೆಯಲ್ಲಿ ಭೂಮಿಗೆ ಸಮಾಂತರವಾಗಿ ಕೈ ಬೀಸುತ್ತಾ ಎದೆ ಎತ್ತಿ ಗಜಗಾಂಭೀರ್ಯದ ಸೈನ್ಯ ನಡಿಗೆಯಲ್ಲಿ ಬರುತ್ತಿದ್ದಾರೆ ನಮ್ಮ ತರಬೇತಿ ಶಾಲೆಯಲ್ಲಿ ಬುನಾದಿ ತರಬೇತಿ ಪಡೆದ ಪ್ರಶಿಕ್ಷಣಾರ್ಥಿಗಳು. ಈ ನಮ್ಮ ನವ ಆರಕ್ಷಕರಿಗೆ ಬರಲಿ ಜೋರಾದ ಚಪ್ಪಾಳೆ ಬಂಧುಗಳೇ. ಈ ಆಕರ್ಷಕ ನಿರ್ಗಮನ ಪಥ ವೇದಿಕೆ ಎಡಭಾಗದಲ್ಲಿ ಬಂದ ಜಮೆಗೊಳ್ಳುವ ದೃಶ್ಯ ನಿಮ್ಮ ಕಣ್ಣು ಮುಂದೆ ಬಂಧುಗಳೇ. ಅವರನ್ನ ಹರುಷದ ಚಪ್ಪಾಳೆಗಳ ಮೂಲಕ ವೇದಿಕೆ ಎಡಭಾಗಕ್ಕೆ ಬರಮಾಡಿಕೊಳ್ಳೋಣ ಬಂಧುಗಳೇ. ಕರ್ನಾಟಕ ರಾಜ್ಯ ಮಾತಾಡ್ತದೆ. ಒಂದರಿಂದ ಒಂದರಂತ 20 ಹೆಜ್ಜೆ ಅಂತರದಲ್ಲಿ ಪೂಜಾ ಚಕ್ರ ವಾ ಮುಂದೆ ಒಂದನೇ ತುಕಡಿ ಬಲಕ್ಕೆ ಸರಿ ಹೊಂದಿಸಿಕೊಂಡು ನಿಧಾನ ನಡೆ. ನಿತ್ಯವನ ಪಥಸಂಚಲನದ ಅಭೂತಪೂರ್ವ ಕ್ಷಣ ಪ್ರಾರಂಭವಾಗೇ ಬಿಡ್ತು. ಮೊದಲಿಗೆ ನಿಧಾನಗತಿ ನಡಿಗೆಯಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಶ್ರೀ ಚೇತನ್ ಕುಮಾರ್ ವೈ ಪರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ, ಶ್ರೀ ಮಾಲತೇಶ್ ND ಸೆಕೆಂಡ್ ಇನ್ ಕಮಾಂಡ್ ಅವರ ಮುಂದಾಳತ್ವದಲ್ಲಿ ಎಲ್ಲ ತುಕಡಿಗಳು ವೇದಿಕೆಯ ಮುಂಭಾಗ ಆಗಮಿಸಿ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಲಿದ್ದಾರೆ. ಸಂಪೂರ್ಣವಾಗಿ ಪ್ರಶಿಕ್ಷಣಾರ್ಥಿಗಳ ತರಬೇತಿ ನಮಗಿಲ್ಲಿ ಗೋಚರಿಸ್ತಾ ಇದೆ. ಇದೀಗ ವೇದಿಕೆಯ ಮೊದಲನೇ ತುಕಡಿ ಪರೇಡ್ ಕಮಾಂಡರ್ ಶ್ರೀ ಚೇತನ್ ಕುಮಾರ್ ವೈ, ಸೆಕೆಂಡ್ ಇನ್ ಕಮಾಂಡರ್ ಶ್ರೀ ಮಾಲತೇಶ್ ND, ಒಂದನೇ ತುಕಡಿಯ ನಾಯಕ ಕೌಶಿಕ್ B, ತಂದೆ ವೀರಪ್ಪ, ತಾಯಿ ಪದ್ಮ, ಮೈಸೂರಿನ ನಂಜನಗೂಡು ತಾಲೂಕಿನ ತಾಂಡವಪುರದವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗಿ ಬರ್ತಿದ್ದಾರೆ. ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ
ಮುಂದೆ ಸಾಗುತ್ತಿರುವ ತುಕುಡಿ ಎರಡನೇ ತುಕುಡಿ ಎದೆ ಸಂಖ್ಯೆ 2 ಶ್ರೀ ಹನುಮೇಶ್ ತಂದೆ ಬುಡಪ್ಪ ತಾಯಿ ಹನುಮವ್ವ BSc ಪದವೀಧರರಾದ ಇವರು ಕೊಪ್ಪಳ ಜಿಲ್ಲೆಯ ದನಕನದೊಡ್ಡಿ ಗ್ರಾಮದವರು. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದವರ ಇವರು ರಾಜ್ಯ ಮಟ್ಟದ ಖೋ ಕ್ರೀಡಾಪಟು. ಪ್ರಸ್ತುತ ಎರಡನೇ ತುಕಡಿಯ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯ. ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕುಡಿ ಎರಡನೇ ತುಕುಡಿ ಎದೆ ಸಂಖ್ಯೆ 2 ಶ್ರೀ ಹನುಮೇಶ್ ತಂದೆ ಬುಡಪ್ಪ ತಾಯಿ ಹನುಮವ್ವ BSc ಪದವೀಧರರಾದ ಇವರು ಕೊಪ್ಪಳ ಜಿಲ್ಲೆಯ ದನಕನದೊಡ್ಡಿ ಗ್ರಾಮದವರು. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದವರ ಇವರು ರಾಜ್ಯ ಮಟ್ಟದ ಖೋ ಕ್ರೀಡಾಪಟು. ಪ್ರಸ್ತುತ ಎರಡನೇ ತುಕಡಿಯ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯರಿಗೆ ನಿಧಾನಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆ ಮುಂಭಾಗದಿಂದ ಮುಂದೆ ಸಾಗುತ್ತಿದೆ. ಶ್ರೀ ಶರತ್ ರಾಯ್ಕರ್ ತಂದೆ ಮೋಹನ್ ತಾಯಿ ಪ್ರಶಾಂತಿ BSc ಪದವೀಧರರಾದ ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಕೃಷಿ ಕುಟುಂಬದವರು. ಮೂರನೇ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ವೇದಿಕೆ ಮುಂಭಾಗದಿಂದ ಮುಂದೆ ಸಾಗ್ತಿದ್ದಾರೆ. ಮುಂದೆ ಗುರಿ ಹಿಂದೆ ಗುರು, ಗುರುವಿನ ಮಾರ್ಗದರ್ಶನದಲ್ಲಿ ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕುಡಿ ನಾಲ್ಕನೆಯ ತುಕುಡಿ ಎದೆ ಸಂಖ್ಯೆ 63 ಶ್ರೀ ನಾಗರಾಜ್ ಪೂಜಾರ್ ತಂದೆ ಪಕಿರೇಶ ತಾಯಿ ಶಾಂತವ್ವ MA ಪದವೀಧರಾದ ಇವರು ಗದಗ ಜಿಲ್ಲೆ ಸಿರಹಟ್ಟಿ ತಾಲೂಕಿನ ಅಗಲಿವಾಡಿ ಗ್ರಾಮ. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಇವರು ಪ್ರಸ್ತುತ ನಾಲ್ಕನೇ ತುಕಡಿಯ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯರಿಗೆ ನಿಧಾನಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದೆ ನಾಲ್ಕನೆಯ ತುಕುಡಿ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಾಂಧಿನಗರದ ಕೃಷಿ ಕುಟುಂಬದ ಹಿನ್ನೆಲೆ ಹೊಂದಿದಂಥ ರಾಜು ಮತ್ತು ದೇವಿರಮ್ಮನವರ ಸುಪುತ್ರ ಶ್ರೀ ಕಲ್ಲೇಶ್ ಕುಮಾರ್ ಎದೆ ಸಂಖ್ಯೆ 304 ಐದನೇ ತುಕಡಿಯ ನಾಯಕ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ನಿಧಾನಗತಿ ನಡಿಗೆಯಲ್ಲಿ ವೇದಿಕೆ ಮುಂಭಾಗದಿಂದ ಸಾಗಿ ಬರ್ತಾ ಇದೆ. ಪ್ರೇಕ್ಷಕರೇ, ದಯವಿಟ್ಟು ತಮ್ಮ ಅಭಿನಂದನೆಗಳು ಚಪ್ಪಾಳೆಯ ಮೂಲಕ ಬರಲಿ ಅಂತ ಕೇಳ್ಕೊಳ್ತೇನೆ. ದೊಡ್ಡ ಚಪ್ಪಾಳೆ ಬರಲಿ. ಈ ತುಕುಡಿಯು ಕಾಲ್ತುಳಿತದ ಜಾಗೃತ ವಿಡಿಯೋ ಮಾಡಿ 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ಗಳನ್ನು ಪಡೆದು ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರವಾದಂಥ ತುಕಡಿ ಐದನೆಯ ತುಕಡಿ. ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ ಆರನೇ ತುಕಡಿ ಎದೆ ಸಂಖ್ಯೆ 66 ಶ್ರೀ ಆಕಾಶ್ ತಂದೆ ತಿಪ್ಪಣ್ಣ ತಾಯಿ ಸರಸ್ವತಿ BA ಪದವೀಧರರಾದ ಇವರು ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ಮುಗಳನಾವ್ ಗ್ರಾಮದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಈ ನಾಯಕ ಪ್ರಸ್ತುತ ಆರನೇ ತುಕಡಿಯ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. ಅದ್ಭುತವಾದಂತಹ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿ ಆಗ್ತಿದ್ದೇವೆ. ಏಳನೇ ತುಕಡಿಯ ನಾಯಕ ಶ್ರೀ ವಿಶ್ವನಾಥ್ MM ಎದೆ ಸಂಖ್ಯೆ 145 ತಂದೆ ಮಹೇಶ್ ತಾಯಿ ಕವಿತಾ BSc ಪದವೀಧರರಾದಂತಹ ವಿಶ್ವನಾಥ್ ಚಿಕ್ಕಮಗಳೂರು ಜಿಲ್ಲೆ ನಂದಿಪುರ ಕೃಷಿ ಕುಟುಂಬದವರು. ಸಾಧನೆ ಸಾಧಕನ ಸೊತ್ತು. ಅಂತ ಸಾಧನೆಯ ಹೆಜ್ಜೆಗಳನ್ನು ಹಾಕುತ್ತಾ ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ ಎಂಟನೆಯ ತುಕಡಿ ಎದೆ ಸಂಖ್ಯೆ 103 ಶ್ರೀ ರಾಜೇಶ್ BY ತಂದೆ ಯಲ್ಲಪ್ಪ ತಾಯಿ ನಿರ್ಮಲಾ ಏರೋನಾಟಿಕಲ್ ಇಂಜಿನಿಯರ್ ಪದವೀಧರಾದ ಇವರು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಇವರು ಪ್ರಸ್ತುತ ಎಂಟನೇ ತುಕಡಿಯ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯರಿಗೆ ನಿಧಾನಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆ ಮುಂಭಾಗದಿಂದ ಬಿಕಾಂ ಪದವೀಧರರಾದ ಶ್ರೀ ವಿವೇಕಾನಂದ N ಎದೆ ಸಂಖ್ಯೆ 152 ತಂದೆ ನಂಜುಂಡಸ್ವಾಮಿ ತಾಯಿ ಶೈಲಜಾ ಬೆಂಗಳೂರು ಜಿಲ್ಲೆ ಮೂಡಲಪಾಳ್ಯದ ಕೃಷಿ ಕುಟುಂಬದಾದಂಥ ವಿವೇಕಾನಂದ N ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ವೇದಿಕೆ ಮುಂಭಾಗದಿಂದ ಮುಂದೆ ಬರ್ತಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ ಮುಕುತಿ ಎಂಬಂತೆ ಗುರುವಿನ ಮಾತನ್ನ ಕೇಳಿ ಅವರ ಮಾರ್ಗದರ್ಶನದಲ್ಲಿ ಹೆಜ್ಜೆಯನ್ನು ಹಾಕುತ್ತಾ ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ ಹತ್ತನೇ ತುಕಡಿ ಎದೆ ಸಂಖ್ಯೆ 188 ಶ್ರೀ ಜಗದೀಶ್ RG ತಂದೆ ಗಂಗಾಧರ್ಯ ತಾಯಿ ಮೀನಾಕ್ಷಿ BE ಪದವೀಧರರಾದ ಇವರು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ರಾಜುಗೇರಿ ಗ್ರಾಮದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಇವರು ಪ್ರಸ್ತುತ ಹತ್ತನೇ ತುಕಡಿ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. BE ಪದವೀಧರರಾದ ಶ್ರೀ ಶಂಕರಗೌಡ ಬಾಲನಗೌಡರ್ ಅವರು ತಂದೆ ಶಿವನಗೌಡ ತಾಯಿ ಹನುಮವ್ವ ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಡಲಗೇರಿ ಗ್ರಾಮದವರು. 11ನೇ ತುಕಡಿಯ ನಾಯಕ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಿ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗಿ ಬರ್ತಿದ್ದಾರೆ. ತಮ್ಮ ಚಪ್ಪಾಳೆ ಬರಲಿ. ಕವಾಯಿತಿನ ಕೊನೆಯ ತುಕಡಿ 12ನೇ ತುಕಡಿ ಎದೆ ಸಂಖ್ಯೆ 250 ಶ್ರೀ ಕಿರಣ್ ಕುಮಾರ್ VN ತಂದೆ ನಾಗರಾಜ ತಾಯಿ ಸಿಂಧು
BSc ಪದವೀಧರಾದ ಇವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಒಳಂಬಿಗೆ ಗ್ರಾಮ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಇವರು ಪ್ರಸ್ತುತ 12ನೇ ತುಕಡಿಯ ನಾಯಕತ್ವವನ್ನು ವಹಿಸಿಕೊಂಡು ಅತಿಥಿ ಗಣ್ಯರಿಗೆ ಅತಿ ಶಿಸ್ತಿನ ನಿಧಾನಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದೆ 12ನೇ ತುಕಡಿ. ಅತ್ಯದ್ಭುತವಾದಂತಹ ಸಂಗೀತದ ಹಿನ್ನೆಲೆಯನ್ನು ನುಡಿಸಿ ಸಂಗೀತದ ಸರಿಗಮಪವನ್ನು ಉಣಪಡಿಸಿದಂಥ ಪೊಲೀಸ್ ವಾದ್ಯ ವೃಂದ ಶ್ರೀ BH ಭಜಂತ್ರಿ ARSI ಬೆಳಗಾವಿ ನಗರ ಸಶಸ್ತ್ರ ಮೀಸಲು ಪಡೆ, ಶ್ರೀ ಶಿವಪ್ಪ ಎಮ್ಮಿನಕಟ್ಟಿ AHC ಬೆಳಗಾವಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಶ್ರೀ KR ನೇಸ್ರೇಕರ್ AHC ಕರ್ನಾಟಕ ರಾಜ್ಯ ಸಶಸ್ತ್ರ ಮೀಸಲು ಪಡೆ ಮಚ್ಚೆ ಬೆಳಗಾವಿ ಅತ್ಯಂತ ಸುಂದರವಾಗಿ ಹಿನ್ನೆಲೆ ಸಂಗೀತವನ್ನು ನೀಡ್ತಾ ಇದ್ದಾರೆ. ಬೆಳಗಿನ ಇಬ್ಬನಿ ಎಷ್ಟು ಚಂದವೋ ಹಾಗೆ ಆ ಇಬ್ಬನಿಯಲ್ಲಿ ಹರಿದ ಹೂವು ನೋಡುವುದಕ್ಕೆ ಅಷ್ಟೇ ಚಂದ. ಆ ಹೂವಿನ ಒಲವು ಚೆಲವು ನಲಿವು ತಮ್ಮೆಲ್ಲರೊಂದಿಗಿರಲಿ. ಅತ್ಯಂತ ಉತ್ಸಾಹದಿಂದ ಈ ತರಬೇತಿಯಲ್ಲಿ ಪಾಲ್ಗೊಂಡು ಅತ್ಯಂತ ಉತ್ಸಾಹದಿಂದ ಈ ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮ 9 ತಿಂಗಳ ತರಬೇತಿಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ತಮ್ಮೆಲ್ಲರ ಎದುರಿಗೆ ಶೀಘ್ರ ನಡಿಗೆಯಲ್ಲಿ ವೇದಿಕೆಯ ಮುಂಭಾಗ ಬಂದು ಮತ್ತೊಮ್ಮೆ ಮುಖ್ಯ ಧೀರ ಯೋಧರು ನಾವು, ವೀರ ಸೇನಾನಿಗಳು ನಾವು, ಸಮಾಜ ಸುಧಾರಕರು ನಾವು, ಸಮಾಜದಲ್ಲಿ ತಮ್ಮೊಂದಿಗೆ ನೆಲೆ ನಿಲ್ಲುವವರು ನಾವು, ತಮ್ಮನ್ನು ನಿಮ್ಮೊಂದಿಗೆ ಪರಿಚಯಿಸಿಕೊಳ್ಳೋರು ನಾವು, ಜನಸ್ನೇಹಿ ಪೊಲೀಸರು ನಾವು, ನಿಮ್ಮ ಧೈರ್ಯಕ್ಕೆ ನಾವು, ನಿಮ್ಮ ಕಷ್ಟಗಳಿಗೆ ನಾವು, ನಿಮ್ಮ ತೊಂದರೆಗಳಿಗೆ ನಾವು ಸದಾಗೆ ಇರುತ್ತೇವೆ ಎನ್ನುವ ಛಲ ಬಲದೊಂದಿಗೆ ನಮ್ಮೆಲ್ಲ ಪ್ರಶಿಕ್ಷಣಾರ್ಥಿಗಳು ಪರಿಪೂರ್ಣ ತರಬೇತಿಯನ್ನು ಪಡೆದು ವೇದಿಕೆಯ ಮುಂಭಾಗ ಮತ್ತೊಮ್ಮೆ ಆಗಮಿಸ್ತಾ ಇದ್ದಾರೆ. ಭಾರತ್ ಕೆ ಜವಾನ್ ಎಂಬ ಸಂಗೀತದ ಹಿನ್ನೆಲೆಯಲ್ಲಿ ಆರಂಭಗೊಂಡ ಮತ್ತೊಮ್ಮೆ ಎಲ್ಲ ನವ ಆರಕ್ಷಕರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಸನ್ಮಾನ್ಯರೇ, ತರಬೇತಿ ಪಡೆದ ವ್ಯಕ್ತಿ ಸದ್ದು ಮಾಡಿದರೆ ಅದು ಸಂಗೀತವಾಗುತ್ತದೆ ಎಂಬ ವಾಣಿಯಂತೆ ಶಿಸ್ತಿನ ನಡಿಗೆಯಲ್ಲಿ ಭೂಮಿಗೆ ಸಮಾಂತರವಾಗಿ ಕೈ ಬೀಸುತ್ತಾ ಗಜಗಾಂಭೀರ್ಯದ ಸೈನ್ಯ ನಡಿಗೆಯಲ್ಲಿ ಬರುತ್ತಿದ್ದಾರೆ ಈ ನಮ್ಮ ನವ ಆರಕ್ಷಕರು. ಧೀರರು ಶೂರರು ನಾವು, ಕೆಚ್ಚೆದೆಯ ಕಲಿಗಳು, ಜನಸ್ನೇಹಿ ನವ ಆರಕ್ಷಕರು ನಾವು, ಪ್ರಕೃತಿಯ ಮಡಿಲ ಮಕ್ಕಳು, ಖಾನಾಪುರ ಪೊಲೀಸ್ ತರಬೇತಿ ಶಾಲೆಯ ಪ್ರಶಿಕ್ಷಣಾರ್ಥಿಗಳು ನಾವು, ಕರುನಾಡ ಕಾಯುವ ಹುಲಿಗಳು, ತರಬೇತಿ ನೀಡಿದ ಒಳಾಂಗಣ ಹೊರಾಂಗಣ ಬೋಧಕರನ್ನ ಸದಾ ಸ್ಮರಿಸುವೆವು ನಾವು. ನಿಷ್ಠೆ ಸಮಾಂತರವಾಗಿ ಗಜಗಾಂಭೀರ್ಯದ ಸೈನ್ಯ ನಡಿಗೆಯಲ್ಲಿ ಬರುತ್ತಿದ್ದಾರೆ ಈ ನಮ್ಮ ನವ ಆರಕ್ಷಕರು. ಧೀರರು ಶೂರರು ನಾವು, ಕೆಚ್ಚೆದೆಯ ಕಲಿಗಳು, ಜನಸ್ನೇಹಿ ನವ ಆರಕ್ಷಕರು ನಾವು, ಪ್ರಕೃತಿಯ ಮಡಿಲ ಮಕ್ಕಳು, ಖಾನಾಪುರ ಪೊಲೀಸ್ ತರಬೇತಿ ಶಾಲೆಯ ಪ್ರಶಿಕ್ಷಣಾರ್ಥಿಗಳು. ಅತ್ಯಂತ ಉತ್ತಮವಾಗಿ ಉತ್ಸಾಹದ ತರಬೇತಿಯನ್ನ ನೀಡಿ ಎಲ್ಲರನ್ನ ಪರಿಪೂರ್ಣ ಗುರಿಗಳು ಎಂಬ ಭಾವದೊಂದಿಗೆ ಹೆಜ್ಜೆ ಹಾಕುತ್ತಿರುವ ನಮ್ಮ ಕರುನಾಡು ಕಾಯುವ ಸೈನಿಕರಿಗೆ ಬರಲಿ ಅಭಿಮಾನದ ಶುಭಾಶಯಗಳು ಬಂಧುಗಳೇ. ಹೊರಾಂಗಣ ವಿಭಾಗದಲ್ಲಿ ಅತ್ಯಂತ ಉತ್ತಮವಾಗಿ ಉತ್ಸಾಹದಿಂದ ತರಬೇತಿಯನ್ನು ನೀಡಿ ಎಲ್ಲರನ್ನ ಪರಿಪೂರ್ಣರಾಗಿಸುವಲ್ಲಿ ಶ್ರೀ ನಿಂಗಪ್ಪ ಎನ್ DSP ಸಶಸ್ತ್ರ ಅವರ ನೇತೃತ್ವದಲ್ಲಿ ಶ್ರೀ ಸೋಮಯ್ಯ ಎನ್ ಮಠಪತಿ RSI, ಶ್ರೀ ಮಹಂತೇಶ್ ಕಾಂಬ್ಳೆ, ಮೊದಲನೇ ತುಕಡಿಯ ನಾಯಕ ಕೌಶಿಕ್ B ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ತುಕಡಿಯ ಮಾರ್ಗದರ್ಶಕರಾಗಿ ಶ್ರೀ ಹಿದಾಯತುಲ್ಲಾ, ಶ್ರೀ ಶಿವಕುಮಾರ್ DJ. ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಬರುತ್ತಿರುವ ತುಕಡಿ 2ನೇ ತುಕಡಿ ಎದೆ ಸಂಖ್ಯೆ 2 ಶ್ರೀ ಹನುಮೇಶ್ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರ 2ನೇ ತುಕಡಿಯ ಮಾರ್ಗದರ್ಶಕರು ಶ್ರೀ ಕಿರಣ್ ಕುಮಾರ್ ನಲ್ವಡೆ, ದಿಲೀಪ್ ಶಾಂಡ್ಗೆ. ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ 3ನೇ ತುಕಡಿ ಎದೆ ಸಂಖ್ಯೆ 100 ಶರತ್ ರೈಕರ್ ಅವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆ ಮುಂಭಾಗದಿಂದ ಮುಂದೆ ಸಾಗುತ್ತಿದೆ. ಸಿದ್ದಯ್ಯ ಸೊಲಬೈನವರ್ ಹಾಗೂ ಶ್ರೀ ಬಸವರಾಜ್ ಇಡಿಯವರು ತರಬೇತಿದಾರರಾಗಿದ್ದಾರೆ.
ವೇದಿಕೆ ಎಡಭಾಗದಿಂದ 4ನೇ ತುಕಡಿ ಎದೆ ಸಂಖ್ಯೆ 63 ಶ್ರೀ ನಾಗರಾಜ್ ಪೂಜಾರ್ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಶ್ರೀ HR ನದಾಫ್, ಶ್ರೀ ಈರಣ್ಣ ಪಾಟೀಲ್ ರವರು ಅತ್ಯಂತ ಉತ್ಸಾಹದಿಂದ ತರಬೇತಿಯನ್ನು ನೀಡಿದ್ದಾರೆ. ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ 5ನೇ ತುಕಡಿ ಎದೆ ಸಂಖ್ಯೆ 304 ಶ್ರೀ ಕಲ್ಲೇಶ್ ಕುಮಾರ್ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 5ನೇ ತುಕಡಿಗೆ ತರಬೇತಿಯನ್ನು ನೀಡಿದರು ಶ್ರೀ ರಿಯಾಜ್ ನದಾಫ್, ಶ್ರೀ ನಿಂಗಯ್ಯ ಮಠದ್. ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ 6ನೇ ತುಕಡಿ ಎದೆ ಸಂಖ್ಯೆ 66 ಶ್ರೀ ಆಕಾಶ್ ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆ ಮುಂಭಾಗದಿಂದ ಮುಂದೆ ಸಾಗುತ್ತಿದ್ದಾರೆ. ಶ್ರೀ ಆನಂದ್ ಹೊರಿಸಂಗನ್ನವರ್ ಹಾಗೂ ಶ್ರೀ ಪ್ರಕಾಶ್ ವೀರ್ ಅವರು ಮುಖ್ಯ 6ನೇ ತುಕಡಿಗೆ ತರಬೇತಿಯನ್ನು ನೀಡಿದ್ದಾರೆ. ಇದೀಗ 7ನೇ ತುಕಡಿ ಎದೆ ಸಂಖ್ಯೆ 145 ವಿಶ್ವನಾಥ್ MM ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಶ್ರೀ MP ಚೌಗಲಾ, ಶ್ರೀ ರಾಜು ಮುನ್ವಳಿ ಮುಖ್ಯ ಅತಿಥಿಗಳಿಗೆ. ಇದೀಗ 8ನೇ ತುಕಡಿ ಎದೆ ಸಂಖ್ಯೆ 103 ಶ್ರೀ ರಾಜೇಶ್ BY ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 7ನೇ ತುಕಡಿಗೆ ಶ್ರೀ MP ಚೌಗಲಾ ಹಾಗೂ ರಾಜೀವ್ ಮುನೋಳಿ ಅವರು ತರಬೇತಿಯನ್ನು ನೀಡಿದ್ದಾರೆ. ಹಾಗೆ 8ನೇ ತುಕಡಿಗೆ ಶ್ರೀ ಆಕಾಶ್ ಮಾರ್ಯಾಳ್, ಶ್ರೀ ಮಹೇಶ್ ಭಜಂತ್ರಿ ತರಬೇತಿಯನ್ನು ನೀಡಿದ್ದಾರೆ. ಇದೀಗ ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ 9ನೇ ತುಕಡಿ ಎದೆ ಸಂಖ್ಯೆ 152 ಶ್ರೀ ವಿವೇಕಾನಂದರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. ಶ್ರೀ ವಿನೋದ್ ಉಳ್ಳಗಡ್ಡಿ, ಶ್ರೀ ಈರಪ್ಪ ಪಾಟೀಲ್ ತರಬೇತಿಯನ್ನು ನೀಡಿದ್ದಾರೆ. ವೇದಿಕೆ ಎಡಭಾಗದಿಂದ ಮುಂದೆ ಸಾಗುತ್ತಿರುವ ತುಕಡಿ 10ನೇ ತುಕಡಿ ಎದೆ ಸಂಖ್ಯೆ 188 ಶ್ರೀ ಜಗದೀಶ್ RG ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 10ನೇ ತುಕಡಿಗೆ ತರಬೇತಿಯನ್ನು ನೀಡಿದರು ಶ್ರೀ ರುದ್ರಗೌಡ ಪಾಟೀಲ್, ಶ್ರೀ ಹನುಮಂತ್ ಸನದಿ. ಈಗ 11ನೇ ತುಕಡಿ ಎದೆ ಸಂಖ್ಯೆ 10 ಶ್ರೀ ಶಂಕರಗೌಡ ಬಲಗಡವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ವಂದನೆ. 11ನೇ ತುಕಡಿಯನ್ನು ತರಬೇತಿಗೊಳಿಸಿದರು ಶ್ರೀ ವಿಶ್ವನಾಥ್ ಪಾತ್ರೋಟ್, ಶ್ರೀ ಗಂಗಪ್ಪ ಬನವನ್ನವರ್. ಕವಾಯತಿನ ಕೊನೆಯ ತುಕಡಿ 12ನೇ ತುಕಡಿ ಎದೆ ಸಂಖ್ಯೆ 250 ಶ್ರೀ ಕಿರಣ್ ಕುಮಾರ್ VN ರವರ ನಾಯಕತ್ವದಲ್ಲಿ ಅತಿಥಿ ಗಣ್ಯರಿಗೆ ಶೀಘ್ರಗತಿ ನಡಿಗೆಯಲ್ಲಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಿಂದ ಮುಂದೆ ಸಾಗುತ್ತಿದೆ 12ನೇ ತುಕಡಿ. 12ನೇ ತುಕಡಿಗೆ ತರಬೇತಿಯನ್ನು ನೀಡಿದರು ಶ್ರೀ ನಿಂಗಯ್ಯ ಗುರುಮಠ್ ಹಾಗೂ ಶ್ರೀ ಗುರುಸಿದ್ದಪ್ಪ ಪಾಟೀಲ್. ಈ ಎಲ್ಲ ತರಬೇತಿಯನ್ನು ನೀಡಿದಂತಹ ಎಲ್ಲ ನಮ್ಮ ತರಬೇತುದಾರರಾದಂತಹ ADI ರವರುಗಳಿಗೆ ತಮ್ಮೆಲ್ಲರ ಅಭಿನಂದನೆಗಳ ಮಹಾಪೂರ ಚಪ್ಪಾಳೆಯ ಮೂಲಕ ಬರಲಿ ಅಂತ ಕೇಳ್ಕೊಳ್ತೇನೆ. ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ 9 ತಿಂಗಳು ಮಳಿ ಚಳಿ ಬಿಸಿಲು ಎನ್ನದೇ ಅತ್ಯಂತ ಪ್ರೀತಿಯಿಂದ ಉತ್ಸಾಹದಿಂದ ಶ್ರದ್ಧೆ, ಶಿಸ್ತು, ಧೈರ್ಯದ ಸಮರ್ಪಣೆಯನ್ನು ಕಲಿಸಿಕೊಟ್ಟಂಥವರು ನಮ್ಮ ಎಲ್ಲ ADIಗಳು. ಸೂಕ್ತ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ನೀಡಿದಂತಹ ತರಬೇತುದಾರರಾದಂಥ ADIಗಳಿಗೆ ಅಭಿನಂದನೆಗಳು ಬರಲಿ ಅಂತ ಕೇಳ್ಕೊಳ್ತೇನೆ. ಏನಿದ್ದರೇನು ವೀರರಿಗೆ ಧೀರ ನಡಿಗೆ, ವೀರ ನಡಿಗೆ, ಶೂರ ನಡಿಗೆ ಅವಶ್ಯಕತೆ. ಅಂತಹ ಸೈನ್ಯ ನಡಿಗೆಯ ದರ್ಶನ ಪ್ರದರ್ಶನ ಇಂದು ತಮ್ಮ ಮುಂದೆ ಅನಾವರಣಗೊಳಿಸಿದ್ದಾರೆ ಬಂಧುಗಳೇ. ಎಲ್ಲರೂ ಸೈಲೆಂಟ್ ಇರಬೇಕು, ಹಾಲ್ಟಿಂಗ್ ಆಗುತ್ತೆ ಇವಾಗ. ದಯವಿಟ್ಟು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಪೊಲೀಸ್ ಧ್ವಜ. ಹಲೋ. ಆಸ್ಟ್ರೋನೆಟ್ ಎಂಬ ಸಂಗೀತದ ಹಿನ್ನೆಲೆಯಲ್ಲಿ ಮೈದಾನಕ್ಕೆ ಧ್ವಜಗಳ ಆಗಮನವಾಗಿದ್ದು ತ್ರಿವರ್ಣ ಧ್ವಜದ ಅಗಲದುದ್ದಕ್ಕೂ ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಪಟ್ಟಿಗಳಿಂದ ಕೂಡಿದೆ. ಬಾವುಟದ ಮಧ್ಯದಲ್ಲಿ 24 ಗೆರೆಗಳುಳ್ಳ ನೀಲಿಯ ಅಶೋಕ ಚಕ್ರವಿದೆ. ದೇಶದ ವಿಭಿನ್ನ ಜಾತಿ, ಮತ, ಪಂಗಡ, ಸಂಸ್ಕೃತಿಯ ಜನರನ್ನ ಒಂದೇ ಧ್ವಜದಡಿ ನಿಲ್ಲಿಸಿ ದೇಶದ ಏಕತೆಯನ್ನ ಸಾರುವ ದಿವ್ಯ ಸಾಧನವೇ ಈ ನಮ್ಮ ರಾಷ್ಟ್ರಧ್ವಜ. ಶ್ರೀ ಸಭಯ ಎನ್ ಮಠಪತಿ RSI ರವರ ಬೆಂಗಾವನಲ್ಲಿ ಪರೇಡ್ ಮೈದಾನಕ್ಕೆ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಆಗಮನ. ರಾಷ್ಟ್ರೀಯ ಧ್ವಜಧಾರಿಯಾಗಿ ಮಾಂತೇಶ್ ಆಲದಕಟ್ಟೆ, ಸಂಖ್ಯೆ 40.
ತಮ್ಮೆಲ್ಲರಿಗೂ ಕೂಡ ಪೊಲೀಸ್ ಜೀವನಕ್ಕೆ ಸ್ವಾಗತ. ಪೊಲೀಸ್ ಜೀವನದ ಮೊದಲನೆಯ ಹಂತ ಪ್ರತಿಜ್ಞಾವಿಧಿ. ಈಗ ತಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸುವಂತೆ ಶ್ರೀ ಎಂ ಯಾದವಾಡ್ KSP ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಾಂಶುಪಾಲರು. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವು ನಿಷ್ಠೆಯಿಂದ ಇರುತ್ತಾ ಜನಸ್ನೇಹಿ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರೆ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೋದು. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಈ ಧ್ವಜಗಳ ಬೆಳಗಾವಿ ಜನ ಹೊಣೆವಂತ ಖಡ್ಗಧಾರಿ ಶ್ರೀ ಸೋಮಯ್ಯ ಎಂ ಮಠಪತಿ, ತಂದೆ ನಾಗಯ್ಯ, ತಾಯಿ ಮಹಾದೇವಿ, BSc ಪದವೀಧರರಾದ ಇವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಇವರು ರಾಷ್ಟ್ರೀಯ ಧ್ವಜ ಹಾಗೂ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ರಾಜು ಲಂಗೋಟಿ, ಡೆಪ್ಯೂಟಿ ಕಮಾಂಡೆಂಟ್ 2ನೇ ಪಡೆ, ಶ್ರೀ ಆಶೀಶ್ ಮೇಘ, ಅಸಿಸ್ಟೆಂಟ್ ಕಮಾಂಡೆಂಟ್, ಶ್ರೀ ನರೇಶ್ ಕುಮಾರ್, ಅಸಿಸ್ಟೆಂಟ್ ಕಮಾಂಡೆಂಟ್ ಕೋಬ್ರಾ ಬೆಟಾಲಿಯನ್, ಗಜಾನನ್ ಕೋತ್ DSP ಬೆಳಗಾವಿ, ಶ್ರೀ ಬಾಬು ಚೌಗಲ DSP KSSF ಭದ್ರತೆ ಬೆಳಗಾವಿ, ಶ್ರೀ ಡಾಕ್ಟರ್ ವೀರಯ್ಯ ಹಿರೇಮಠ್ DSP ಬೈಲಹೊಂಗಲ ಸಬ್ ಡಿವಿಷನ್ ರವರು ಹಾಜರಿದ್ದು ಅವರಿಗೂ ಸಹ ತರಬೇತಿ ಶಾಲೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ತರಬೇತಿ ಶಾಲೆ ಹಾಗೂ ಪತ್ರಿಕಾ ಮಾಧ್ಯಮರಿಗೂ, ಪೋಷಕರಿಗೂ, ಸಾರ್ವಜನಿಕರಿಗೂ, ತರಬೇತಿ ಶಾಲೆಯ ಒಳಾಂಗಣ ಮತ್ತು ಹೊರಾಂಗಣದ ಎಲ್ಲ ಅಧಿಕಾರಿ ಬೋಧಕರಿಗೂ ತರಬೇತಿ ಶಾಲೆಯ ಅನುಭವಿಸಿ ಈ ತರಬೇತಿ ಶಾಲೆಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತವನ್ನು ಗಮನಿಸುತ್ತೇನೆ. ಜೈ ಜೈ ಕರ್ನಾಟಕ. ಇವನಾರವ ಇವನಾರವ ಇವನಾರವನೆಂದೆನಿಸದಿರೆ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನ. ಎಲ್ಲರಿಗೂ ನಮಸ್ಕಾರಗಳು. ಪೊಲೀಸ್ ತರಬೇತಿ ಶಾಲೆ ಖಾನಾಪುರವು ಈ ಮೊದಲು ಸನ್ 1982ರಲ್ಲಿ ಧಾರವಾಡ ಸಮೀಪ ರಾಯಾಪುರದಲ್ಲಿ ಪ್ರಾರಂಭವಾಗಿ ನಂತರ 1985ರಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಾಗೋಡಕ್ಕೆ ಸ್ಥಳಾಂತರಗೊಂಡಿತು. ತದನಂತರ ಮಾಗೋಡದಿಂದ ಖಾನಾಪುರಕ್ಕೆ ಸ್ಥಳಾಂತರಗೊಂಡು ದಿನಾಂಕ 1/8/1993ರಿಂದ ಖಾನಾಪುರದಲ್ಲಿ ಪ್ರಾರಂಭವಾಗಿರುತ್ತದೆ. ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಸುಮಾರು 15 ಎಕರೆ 6 ಗುಂಟೆ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಈ ಶಾಲೆಯು ಪವಿತ್ರ ಮಲಪ್ರಭೆ ನದಿಯ ದಡದಲ್ಲಿದ್ದು ಹಚ್ಚ ಹಸಿರು ಮರಗಳಿಂದ ಕೂಡಿದ್ದು ತಂಪು ಆವರಣದಲ್ಲಿ ತೆಂಗು, ಮಾವು, ಬಾಳೆ, ಹಲಸು, ನೇರಳೆ ವಿವಿಧ ರೀತಿಯ ಸಂಪದ್ಭರಿತ ಸಸ್ಯ ಸಂಪನ್ಮೂಲವನ್ನು ಹೊಂದಿದ್ದು ಪ್ರಶಿಕ್ಷಣಾರ್ಥಿಗಳ ಮನದಲ್ಲಿ ಪ್ರತಿದಿನ ನವ ಚೈತನ್ಯವನ್ನು ತುಂಬುತ್ತಲಿದೆ. ಕಮಿಷನರೇಟ್ ಘಟಕಗಳಿಂದ ಪೊಲೀಸ್ ಕಾನ್ಸ್ಟೇಬಲರವರಿಗೆ ಬುನಾದಿ ತರಬೇತಿ ನೀಡಲಾಗಿದ್ದು ಅದರಲ್ಲಿ 23 ತಂಡಗಳಲ್ಲಿ 6103 ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ, 3 ತಂಡಗಳಲ್ಲಿ 816 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ, 3 ತಂಡಗಳಲ್ಲಿ ಕಾರಾಗೃಹ ಇಲಾಖೆಯ 458 ಜೈಲ್ ವಾರ್ಡರ್ಗಳಿಗೆ, 1 ತಂಡದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ 266 ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳಿಗೆ ಒಟ್ಟು
7643 ಪ್ರಶಿಕ್ಷಣಾರ್ಥಿಗಳಿಗೆ ಬುನಾದಿ ತರಬೇತಿಯನ್ನು ನೀಡಲಾಗಿರುತ್ತದೆ. 4 ತಂಡಗಳಲ್ಲಿ 778 APC ಹುದ್ದೆಯಿಂದ CPC ಹುದ್ದೆಗೆ ಆಯ್ಕೆಗೊಂಡವರಿಗೆ ಬ್ರಿಡ್ಜ್ ಕೋರ್ಸ್ ತರಬೇತಿಯನ್ನು ಕೂಡ ನೀಡಲಾಗಿದೆ. ಇಂದು ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿರುವ 4ನೇ ತಂಡದ APC ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿಯು ಅಧಿಕೃತವಾಗಿ ದಿನಾಂಕ 3/3/2025 ಪ್ರಾರಂಭವಾಗಿರುತ್ತದೆ. ಪ್ರಸ್ತುತ ಒಟ್ಟು 345 APC ಪ್ರಶಿಕ್ಷಣಾರ್ಥಿಗಳಿದ್ದಾರೆ. ಮಾನ್ಯ DG ಮತ್ತು IGP ಕರ್ನಾಟಕ ರಾಜ್ಯ ಬೆಂಗಳೂರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ, ವಲಯ ಪೊಲೀಸ್ ಮಹಾನಿರೀಕ್ಷಕರು, ಪೊಲೀಸ್ ಆಯುಕ್ತರುಗಳ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ಪಡೆದು ಹಾಗೂ ಎಲ್ಲ ತರಬೇತಿ ಶಾಲೆಗಳ ಪ್ರಾಂಶುಪಾಲರವರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಸದ್ಯದ ವಿದ್ಯಮಾನದಲ್ಲಿ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಎದುರಿಸಬಹುದಾದ ಸವಾಲುಗಳು, ಬದಲಾಗಿರುವ ಕಾನೂನುಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆಗಳಿಗೆ ಅನುಗುಣವಾಗಿ ಪರಿಷ್ಕೃತ ಪಠ್ಯಕ್ರಮವನ್ನು ರಚಿಸಲಾಗಿದೆ. ಅದರಂತೆ ಬುನಾದಿ ತರಬೇತಿಯನ್ನು ನೀಡಲಾಗಿದೆ. ಪರಿಷ್ಕೃತ ಪಠ್ಯಕ್ರಮದಂತೆ ತರಬೇತಿಯನ್ನು 2 ವಿಭಾಗಗಳಲ್ಲಿ ವಿಂಗಡಿಸಿದ್ದು, ಮೊದಲಿಗೆ ಹೊರಾಂಗಣ ವಿಭಾಗದಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ದೈಹಿಕ ಕ್ಷಮತೆಯನ್ನು ವೃದ್ಧಿಸಲು ಪ್ರತಿದಿನ ಕನಿಷ್ಠ 5 ಕಿಲೋಮೀಟರ್ ಓಟ, ಶಾರೀರಿಕ ವ್ಯಾಯಾಮ, ಅಡೆತಡೆ ಓಟ, ಯೋಗ, ಪ್ರಾಣಾಯಾಮ, ಧ್ಯಾನಾಭ್ಯಾಸಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ವಿಶೇಷವಾಗಿ ನಿಗದಿತ ಸಮಯದಲ್ಲಿ ಮಾಡಿಸಿರುವಂಥ 5BX ವ್ಯಾಯಾಮಗಳು ಪ್ರಶಿಕ್ಷಣಾರ್ಥಿಗಳ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿದಲ್ಲದೆ BMI ಪ್ರಕಾರ ದೇಹದ ತೂಕವನ್ನು ಸಮತೋಲನದಲ್ಲಿ ಇಡಲು ಹೆಚ್ಚಿನ ಒತ್ತು ನೀಡಲಾಗಿರುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಕವಾಯತುಗಳು ಶಿಸ್ತಿನ ತಳಪಾಯಗಳಾಗಿರುವ ಹಿನ್ನೆಲೆಯಲ್ಲಿ ಶಸ್ತ್ರರಹಿತ ಕವಾಯತು, ಶಸ್ತ್ರಸಹಿತ ಕವಾಯತು, ಹೊಸ ಲಾಠಿ ಕವಾಯತು, SLR, ಪಿಸ್ತೂಲ್, ಇನ್ಸಾಸ್, AK-47, CMG, LMG ಮುಂತಾದ ಅತ್ಯಾಧುನಿಕ ಆಯುಧಗಳ ಬಗ್ಗೆ ಸಂಪೂರ್ಣ ತರಬೇತಿಯನ್ನು ನೀಡಿದ್ದು, .303 ರೈಫಲ್, SLR ಮತ್ತು ಪ್ರಥಮ ಬಾರಿಗೆ ಕಾನ್ಸ್ಟೇಬಲ್ಗಳಿಗೆ ಪಿಸ್ತೂಲ್ನಿಂದ ಸೇರಿ ಒಟ್ಟು 8 ಬಾರಿ ಗುಂಡು ಗುರಿ ಅಭ್ಯಾಸಗಳನ್ನು ಮಾಡಿಸಿ ಆಧುನಿಕ ಶಸ್ತ್ರಗಳ ತರಬೇತಿಯನ್ನು ನೀಡಲಾಗಿದೆ. ಸಶಸ್ತ್ರ ಮೀಸಲು ಕಾನ್ಸ್ಟೇಬಲ್ಗಳಿಗೆ ಪಹರೆ ಮತ್ತು ಆರೋಪಿ ಬೆಂಗಾವಲು ಕರ್ತವ್ಯ, ಗುಂಪು ನಿಯಂತ್ರಣ, ದೊಂಬಿ ನಿಯಂತ್ರಣ, ಜಾತ್ರೆ, ಹಬ್ಬ ಹರಿದಿನಗಳಂತಹ ಸಂದರ್ಭಗಳಲ್ಲಿ ನಿರ್ವಹಿಸುವ ಬಂದೋಬಸ್ತ್ ಕರ್ತವ್ಯಗಳ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿಯನ್ನು ನೀಡಲಾಗಿದೆ. ಹೀಗೆ ಹೊರಾಂಗಣ ವಿಭಾಗದ PT, ಡ್ರಿಲ್, ವೆಪನ್ ಟ್ಯಾಕ್ಟಿಕ್ಸ್, ಕ್ರೌಡ್ ಕಂಟ್ರೋಲ್, ಫೀಲ್ಡ್ ಕ್ರಾಫ್ಟ್, ಎಸ್ಕಾಟ್ ಆ್ಯಂಡ್ ಸೆಕ್ಯೂರಿಟಿ ಡ್ಯೂಟಿ, ಗಾರ್ಡ್ ಆ್ಯಂಡ್ ಸೆಂಟ್ರಿ, ಸ್ಟಾಫ್ ಡ್ಯೂಟೀಸ್, ಸೇಫ್ ಡ್ರೈವಿಂಗ್ ಆ್ಯಂಡ್ ರೈಡಿಂಗ್ ಸ್ಕಿಲ್ಸ್ ಮುಂತಾದ ವಿಷಯಗಳನ್ನು ಬೋಧಿಸಲಾಗಿದೆ. ವಿಶೇಷವಾಗಿ ಕೇಂದ್ರ ಕಾರಾಗೃಹ ಹಿಂಡಲ್ಗ, ಖಾನಾಪುರ ಪೊಲೀಸ್ ಠಾಣೆ, DRCR ಘಟಕಗಳು, ಪೊಲೀಸ್ ಕಂಟ್ರೋಲ್ ರೂಮ್, ಸಾಂಬ್ರಾ ವಿಮಾನ ನಿಲ್ದಾಣ ಮುಂತಾದ ಅತಿ ಸೂಕ್ಷ್ಮ ಘಟಕಗಳಿಗೆ ಭೇಟಿ ಮಾಡಿಸಿ ಅಲ್ಲಿನ ಕರ್ತವ್ಯಗಳ ಬಗ್ಗೆ ನುರಿತ ಅಧಿಕಾರಿಗಳಿಂದ ಮಾಹಿತಿಯನ್ನು ನೀಡಲಾಗಿದೆ. ತರಬೇತಿ ಶಾಲೆಯ ಸಮೀಪದಲ್ಲಿರುವಂಥ ಪ್ರೇಕ್ಷಣೀಯ ಸ್ಥಳಗಳಾದ ರಾಜಹಂಸಗಡ ಕೋಟೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಸ್ಥಳ, ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಕಣಕುಂಬಿ, ಚಿಕಲೆ ಫಾಲ್ಸ್ ನಂತಹ ನೈಸರ್ಗಿಕ ಸ್ಥಳಗಳಿಗೆ ಭೇಟಿ ಮಾಡಿಸಲಾಗಿದೆ. SDRF ತಂಡದವರಿಂದ ನಂದಗಡ ಕೆರೆಯಲ್ಲಿ ಪ್ರಾಯೋಗಿಕವಾಗಿ ಆಧುನಿಕ ಸಾಧನ ಸಲಕರಣೆಗಳ ಬಳಕೆ, ಅವುಗಳ ಕುರಿತು ಪ್ರಾತ್ಯಕ್ಷಿಕೆಯನ್ನು ನೀಡಲಾಗಿದೆ. ಖಾನಾಪುರ ತಾಲೂಕಿನಲ್ಲಿರುವ ಕೇಂದ್ರ ಅರಸು ಸೇನಾಪಡೆ CRPF ಕೋಬ್ರಾ ತರಬೇತಿ ಕೇಂದ್ರದಲ್ಲಿ 4 ದಿನಗಳ ಫೀಲ್ಡ್ ಕ್ರಾಫ್ಟ್ ತರಬೇತಿಯನ್ನು ನೀಡಿ ಯುದ್ಧ ಕೌಶಲ್ಯಗಳ ಬಗ್ಗೆ, ಆಧುನಿಕ ಶಸ್ತ್ರಾಸ್ತ್ರಗಳ ಬಗ್ಗೆ ಹಾಗೂ ರಾತ್ರಿ ಹೊತ್ತು ಸುಮಾರು 35 ಕಿಲೋಮೀಟರ್ ರೂಟ್ ಮಾರ್ಚ್, 7.62 mm SLR ಆಯುಧಗಳಿಂದ ರಾತ್ರಿ ಹೊತ್ತು ಗುಂಡು ಗುರಿ ಅಭ್ಯಾಸವನ್ನು ಮಾಡಿಸಿದ್ದಲ್ಲದೆ ಕೇಂದ್ರ ಅರೆ ಸೇನಾಪಡೆ ಕೋಬ್ರಾ ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಹಾಗೂ ಇಲ್ಲಿ ಉಪಸ್ಥಿತರಿರುವಂಥ ಶ್ರೀ ರವೀಂದ್ರ ML DIGP ಮತ್ತು ಪ್ರಾಂಶುಪಾಲರವರಿಂದ 2 ದಿನಗಳ ಕಾಲ ನಕ್ಸಲ್ವಾದ, ಉಗ್ರವಾದ, ನುಸುಳುವಿಕೆ, ಕಾಶ್ಮೀರ್ ಉಗ್ರ ಚಟುವಟಿಕೆಗಳ ಬಗ್ಗೆ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ತಮ್ಮ ಸೇವಾ ಅವಧಿಯಲ್ಲಿನ ವಿಶೇಷ ಘಟನೆಗಳನ್ನು ಪ್ರಶಿಕ್ಷಣಾರ್ಥಿಗಳಿಗೆ ವಿವರವಾಗಿ ಹೇಳಿಸಲಾಗಿದೆ. ತರಬೇತಿ ಅವಧಿಯಲ್ಲಿಯೇ ಪೊಲೀಸ್ ಪ್ರಧಾನ ಕಚೇರಿಯ ಆದೇಶದಂತೆ ಬೆಳಗಾವಿ ನಗರದಲ್ಲಿ ಗಣೇಶ್ ಬಂದೋಬಸ್ತ್ ಕರ್ತವ್ಯ, ಚಿಕ್ಕಮಗಳೂರಿನ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ನಡೆದ ಬಾಬಾ ಬುಡನಗಿರಿ ದತ್ತ ಪೀಠ ಬಂದೋಬಸ್ತ್ ಕರ್ತವ್ಯ ಹಾಗೂ ಬೆಳಗಾವಿಯಲ್ಲಿ ನಡೆದ ಚಳಿಗಾಲ ವಿಧಾನಸಭಾ ಅಧಿವೇಶನ 2025 ಬಂದೋಬಸ್ತ್ ಕರ್ತವ್ಯಗಳನ್ನು ಅತ್ಯಂತ ಶಿಸ್ತಿನಿಂದ, ದಕ್ಷತೆಯಿಂದ ತರಬೇತಿ ಅವಧಿಯಲ್ಲಿ ನಿರ್ವಹಿಸಿದ್ದು ಗಮನಾರ್ಹ ಸಂಗತಿಯಾಗಿರುತ್ತದೆ. ಒಳಾಂಗಣ ವಿಭಾಗದಲ್ಲಿ ಅಪರಾಧ ಜಗತ್ತಿನಲ್ಲಿ ಕರ್ತವ್ಯವನ್ನು ಸಮರ್ಥವಾಗಿ ನಿರ್ವಹಿಸಲು ಮೃದು ಕೌಶಲ್ಯಗಳ ವೃದ್ಧಿಸುವಿಕೆ, ಗುಂಪು ಚರ್ಚೆ, ವೈಯಕ್ತಿಕ ಹಣಕಾಸು ನಿರ್ವಹಣೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕುರಿತು ತಿಳುವಳಿಕೆ, ವಿಪತ್ತು ನಿರ್ವಹಣಾ ಚತುರತೆ ಹಾಗೂ ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ಜನಸ್ನೇಹಿ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸಲು ಬೇಕಾದಂತಹ ವಿಷಯಗಳನ್ನು ಬೋಧಿಸಲಾಗಿದೆ. ಹೊಸ ಪಠ್ಯಕ್ರಮದನ್ವಯ ಹೊಸ ಬದಲಾವಣೆಯೊಂದಿಗೆ ಸೆಮಿನಾರ್, ಗುಂಪು ಚರ್ಚೆ, ಪಾಠ ಯೋಜನೆ, ಆಡಿಯೋ ವಿಡಿಯೋ PPTಗಳ ಮೂಲಕ ಮಾಡರ್ನ್ ಇಂಡಿಯಾ ಆ್ಯಂಡ್ ರೋಲ್ ಆಫ್ ಪೊಲೀಸ್, ಪೊಲೀಸ್ ಆರ್ಗನೈಸೇಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್, ಹ್ಯೂಮನ್ ಬಿಹೇವಿಯರ್, ಲಾ,
ಪೊಲೀಸ್ ಡ್ಯೂಟೀಸ್ ಆ್ಯಂಡ್ ಪೊಲೀಸ್ ಮ್ಯಾನ್ಯುವಲ್, ಕಂಪ್ಯೂಟರ್ ಆ್ಯಂಡ್ ವೈರ್ಲೆಸ್. ಒಟ್ಟು 6 ವಿಷಯಗಳನ್ನು ಪ್ರಾಯೋಗಿಕಕ್ಕೆ ಒತ್ತು ಕೊಟ್ಟು ಬೋಧಿಸಲಾಗಿದೆ. ಬುನಾದಿ ತರಬೇತಿಯಲ್ಲಿ ನಿರಂತರ ತರಬೇತಿಯ ಗುಣಮಟ್ಟವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮೌಲ್ಯಮಾಪನ ಮಾಡಲು ಪ್ರಪ್ರಥಮ ಬಾರಿಗೆ ಹೊಸ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತಂದು ಮಾಸಿಕ ಕಿರು ಪರೀಕ್ಷೆಗಳನ್ನು ಆಯೋಜಿಸಿ ಮಧ್ಯಂತರ ಪರೀಕ್ಷೆ, ಅಂತಿಮ ಪರೀಕ್ಷೆಗಳನ್ನು ಅತ್ಯಂತ ಪಾರದರ್ಶಕತೆಯಿಂದ ನಡೆಸಿ ಪ್ರಶಿಕ್ಷಣಾರ್ಥಿಗಳ ಕಲಿಕೆಯಲ್ಲಿ ಗಮನಾರ್ಹ ಪ್ರಗತಿ ಉಂಟಾಗಿ ಒಳಾಂಗಣ ವಿಭಾಗದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಫಲಿತಾಂಶ ಬಂದಿರುತ್ತದೆ. ಪ್ರತಿ ಪ್ರಶಿಕ್ಷಣಾರ್ಥಿಗಳ ವೃತ್ತಿ ಮತ್ತು ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅವರ ಎಡಿಎರೊಂದಿಗೆ ಹಾಗೂ PA ದರ್ಜೆಯ ಅಧಿಕಾರಿಗಳನ್ನು ಮೆಂಟರ್ಗಳಾಗಿ ನೇಮಿಸಿ ಕುಂದುಕೊರತೆಗಳನ್ನು ಆಲಿಸಲಾಗಿದೆ. ಪ್ರತಿದಿನ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆಯವರೆಗೆ ಡಿಜಿಟಲ್ ಡಯಟ್ ನಂತಹ ಹೊಸ ಪ್ರಯತ್ನವನ್ನು ಮಾಡಿಸಿ ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗಿದೆ. ಒಳಾಂಗಣ ಹಾಗೂ ಹೊರಾಂಗಣ ತರಬೇತಿಯನ್ನು ಇಂಟಿಗ್ರೇಟೆಡ್ ಮಾದರಿಯಲ್ಲಿ ಸಮನ್ವಯದೊಂದಿಗೆ ಬಹಳ ಪರಿಣಾಮಕಾರಿಯಾಗಿ ನೀಡಲಾಗಿದೆ. ರಾಷ್ಟ್ರೀಯ ಹಬ್ಬಗಳು, ಮಹರ್ಷಿ ವಾಲ್ಮೀಕಿ, ಕನಕದಾಸ, ಬುದ್ಧ, ಮಹಾವೀರ, ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಗಳಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಹಾನ್ ಸಾಧಕರ ಜೀವನ, ಸಾಧನೆ, ಸಾಮಾಜಿಕ ಕಳಕಳಿ, ಅವರ ಅಮೂಲ್ಯ ಕೊಡುಗೆಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಿ ಮಹಾನ್ ಸಾಧಕರ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಅರ್ಥ ಮಾಡಿಸುವ ಹೊಸ ಪ್ರಯತ್ನವನ್ನು ಸಹ ಮಾಡಲಾಗಿದೆ. ಮಧ್ಯಂತರ ಅವಧಿ ಮುಗಿದ ನಂತರ ಸ್ಯಾಂಡ್ವಿಚ್ ಕೋರ್ಸ್, ಡ್ರಿಲ್ ನರ್ಸರಿ, ಮಾದರಿ ಪೊಲೀಸ್ ಸ್ಟೇಷನ್, ಕಂಪ್ಯೂಟರ್ ಲ್ಯಾಬ್ಗಳ ಪ್ರಯೋಜನವು ಮೊದಲ ಬಾರಿಗೆ ಈ ಬ್ಯಾಚಿಗೆ ದೊರಕಿದೆ. ತರಬೇತಿಯಲ್ಲಿ ಪ್ರತಿ ತಿಂಗಳು ಹೆಚ್ಚಿನ ಶ್ರಮ ವಹಿಸಿ ಆಸಕ್ತಿ ವಹಿಸಿ ತರಬೇತಿ ಪಡೆಯುವಂಥ ಪ್ರಶಿಕ್ಷಣಾರ್ಥಿಗಳನ್ನು ಪ್ರೋತ್ಸಾಹಿಸಲು ಲರ್ನರ್ ಆಫ್ ದ ಮಂತ್ ಎಂದು ಗುರುತಿಸಿ ಪ್ರಶಂಸನಾ ಪತ್ರಗಳನ್ನು ನೀಡಿ ಶ್ಲಾಘಿಸಲಾಗಿದೆ. ಇದರೊಂದಿಗೆ ಬೋಧಕ ವೃಂದದವರಿಗೂ ಕೂಡ ತಿಂಗಳ ಕೊನೆಯಲ್ಲಿ ಕಾಪ್ ಆಫ್ ದ ಮಂತ್ ಎಂದು ಗುರುತಿಸಿ ಪ್ರೋತ್ಸಾಹಿಸಲಾಗಿದೆ. ತರಬೇತಿಯ ಗುಣಮಟ್ಟವನ್ನು ಪರಿಶೀಲಿಸಲು ಪ್ರಶಿಕ್ಷಣಾರ್ಥಿಗಳಿಂದ ಪ್ರತಿ ತಿಂಗಳು ಆನ್ಲೈನ್ ಮೂಲಕ ಫೀಡ್ಬ್ಯಾಕ್ ಪಡೆದು ತರಬೇತಿಯಲ್ಲಿ ಸುಧಾರಣೆಗಳನ್ನು ಅಳವಡಿಸಿಕೊಂಡು ಪ್ರಗತಿಯನ್ನು ಸಾಧಿಸಲಾಗಿದೆ. ಪ್ರತಿ ಪ್ರಶಿಕ್ಷಣಾರ್ಥಿಯ ಆರಂಭಿಕ ಜ್ಞಾನವನ್ನು ಪರೀಕ್ಷಿಸಿ ಪರಿಗಣಿಸಿ ಆಧುನಿಕ ಪೊಲೀಸ್ ಇಲಾಖೆಗೆ ಅಗತ್ಯವಾಗಿರುವಂತಹ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಸದೃಢವಾಗಿರುವ ಆರಕ್ಷಕರನ್ನು ಸಜ್ಜುಗೊಳಿಸಿದ್ದೇವೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ವೃತ್ತಿಪರ ಕೌಶಲ್ಯಗಳನ್ನು ವೃದ್ಧಿಸಿ ಕರ್ತವ್ಯ ನಿಷ್ಠೆಯುಳ್ಳ ಅತ್ಯುತ್ತಮ ಮಾನವ ಸಂಪನ್ಮೂಲ ವ್ಯಕ್ತಿಗಳನ್ನು ರೂಪಿಸುವಲ್ಲಿ ಈ ತರಬೇತಿಯು ಯಶಸ್ವಿಯಾಗಿದೆ. ಪೊಲೀಸ್ ಇಲಾಖೆಯ ಶಿಸ್ತು, ಘನತೆ, ಗೌರವವನ್ನು ಹೆಚ್ಚಿಸುತ್ತಾರೆಂಬ ದೃಢ ನಂಬಿಕೆಯೊಂದಿಗೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಇಲಾಖೆಗೆ ಅಮೂಲ್ಯ ಆಸ್ತಿಗಳಾಗಲಿ, ಅವರ ಮುಂದಿನ ವೃತ್ತಿ ಜೀವನವು ಉಜ್ವಲವಾಗಿರಲಿ ಎಂದು ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ ನನ್ನ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸ್ ತರಬೇತಿ ಶಾಲೆ ಖಾನಾಪುರ ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ ನೀಡಿದ ಪ್ರಶಿಕ್ಷಣದ ಕುರಿತು ಸಂಪೂರ್ಣ ವರದಿ ವಾಚನ ಮಾಡಿದಂತಹ ಸನ್ಮಾನ್ಯರಿಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಈಗ ಅತ್ಯಂತ ಉತ್ಸಾಹದಿಂದ ನಿರೀಕ್ಷಿಸುವಂತಹ ಸಮಯ. ನಮ್ಮ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಪಡೆದಂತಹ ತರಬೇತಿಗೆ ಅನುಗುಣವಾಗಿ ನಡೆದ ವಿವಿಧ ಹಂತದ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾಗಿ ಹೊರಹೊಮ್ಮಿದ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಶಂಸಿಸುವ, ಅಭಿನಂದಿಸುವ, ಬಹುಮಾನವನ್ನು ನೀಡುವಂಥ ಶಿಖರವನ್ನು ಏರಿ ಭಾರತ ಮಾತೆಯ ಕನ್ನಡಾಂಬೆಯ ಸೇವೆಯನ್ನು ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ. ಅದರಲ್ಲಿ ಅತ್ಯುತ್ತಮರಾದವರು ಪ್ರಶಸ್ತಿಗೆ ಭಾಜನರಾಗಿ ವೇದಿಕೆಯ ಮುಂಭಾಗ ಬರ್ತಿದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳು ಕೇಳ್ಕೊಳ್ತೇನೆ. ಮೂರು ವಿಭಾಗದಲ್ಲಿ ಉಮಾ ವಿಕ್ರಮ್ ಪದವೀಧರರಾದಂತಹ ಚತುರ್ಕುಮಾರ್ ವೈ ಅವರು ಚಿತ್ರದುರ್ಗ ಜಿಲ್ಲೆಯವರಾಗಿದ್ದಾರೆ. ವ್ಯಾಪಾರಸ್ಥ ಕುಟುಂಬದ ಹಿನ್ನೆಲೆಯಿರುವಂತಹ ಅಂಕಗಳಿಗೆ 385.64 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ಹಣವೇಶ್ ಮಾಡಿಕೊಂಡಿದ್ದಾರೆ. ತಂದೆ ಗುಡಪ್ಪ, ತಾಯಿ ಹನುಮವ್ವ, BSc ಪದವೀಧರರಾದಂತಹ ಹನುಮೇಶ್, BSc B.Ed ಪದವೀಧರರಾದಂತಹ ಹನುಮೇಶ್ ಕೊಪ್ಪಳ ಜಿಲ್ಲೆಯ ದನದವಡ್ಡಿ ಗ್ರಾಮದವರಾಗಿದ್ದಾರೆ. ಕೃಷಿ ಮೂಲದವರು, ರಾಜ್ಯ ಮಟ್ಟದ ಖೋ-ಖೋ ಕ್ರೀಡಾಪಟುಗಳು ಕೂಡ ಆಗಿದ್ದಾರೆ. ಈ ಹೊರಾಂಗಣ ವಿಭಾಗದಲ್ಲಿ ಮೂರನೆಯ ಅತಿ ಹೆಚ್ಚು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಇವರು ಹೊರಾಂಗಣ ವಿಭಾಗದಲ್ಲಿ ಮೂರನೆಯ ಸ್ಥಾನವನ್ನು ಪಡೆದಿರುತ್ತಾರೆ. ಮುಂದಿನ ವಿಭಾಗ ಫೈರಿಂಗ್ ಸ್ಪರ್ಧೆಯಲ್ಲಿ ಶರತ್ ರಾಯ್ಕರ್ 36.2
2-0 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಇವರ ಎದೆ ಸಂಖ್ಯೆ 100. ತಂದೆ ಮೋಹನ್, ತಾಯಿ ಪ್ರಶಾಂತಿ. BSc ಪದವೀಧರರಾದಂತಹ ಶರತ್ ರಾಯ್ಕರ್, ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನವರು. ಮೂಲತಃ ಕೃಷಿ ಕುಟುಂಬದಿಂದ ಬಂದಂತಹ ಶರತ್ ರಾಯ್ಕರ್ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈ ಗುಂಡುಗುರಿ ಅಭ್ಯಾಸದಲ್ಲಿ ದ್ವಿತೀಯ ಸ್ಥಾನ ಎದೆ ಸಂಖ್ಯೆ 35. BA ಪದವೀಧರರಾದ ಇವರು ಯಾದಗಿರಿ ಜಿಲ್ಲೆಯ ಕುಡಲೂರು ಗ್ರಾಮ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಕೊಂಡಂತ ಇವರು ಫೈರಿಂಗ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ಮಂಜೂರು ಮಿಯಾ, ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕು ಮುದಗಲ್ ಪಟ್ಟಣದವರು. ಕಂಪ್ಯೂಟರ್ ಸೈನ್ಸ್ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದಂತ ಮಂಜೂರು ಮಿಯಾ ಪಡೆದುಕೊಂಡಿದ್ದಾರೆ. ಒಳಾಂಗಣ ವಿಭಾಗದಲ್ಲಿ ಲಿಂಗಯ್ಯ, ತಾಯಿ ಶೈಲಜಾ. ಮಂಡ್ಯ ಜಿಲ್ಲೆ ನಾಗಮನ್ನೂರು ತಾಲೂಕು ಚುಂಚನಹಳ್ಳಿ ಗ್ರಾಮದವರಾದಂತಹ ದಿನೇಶ್ ಕುಮಾರ್ ಮಾಸೆನ್ ಫಾರ್ಮಸಿ ಯಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಯೂನಿವರ್ಸಿಟಿ ಕಬಡ್ಡಿ ಆಟಗಾರರು ಕೂಡ ದಿನೇಶ್ ಕುಮಾರ್ ಅವರು. ಈ ಒಳಾಂಗಣ ವಿಭಾಗದಲ್ಲಿ ಎರಡನೇ ಅತಿ ಹೆಚ್ಚು ಅಂಕಗಳನ್ನ ಪಡೆದು ದ್ವಿತೀಯ ಸ್ಥಾನ ಎದೆ ಸಂಖ್ಯೆ 107. ಶ್ರೀ ಜಮೀದಾರಾದ ಇವರು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಅಂತಲಗ ಗ್ರಾಮದವರು. ಇವರು ಒಳಾಂಗಣ ವಿಭಾಗದಲ್ಲಿ ದ್ವಿತೀಯ ಸ್ಥಾನ. ಹೊನ್ನವಳ್ಳಿ ಗ್ರಾಮದವರಾಗಿದ್ದಾರೆ. ಒಳಾಂಗಣ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಈ ನಿರಂತರ 10 ತಿಂಗಳ ಕಠಿಣ ಪರಿಶ್ರಮದ ಫಲ ಮುಂದಿನದಾಗಿ ಹೊರಾಂಗಣ, ಫೈರಿಂಗ್ ವಿಭಾಗ ಹಾಗೂ ಒಳಾಂಗಣ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದು ಸರ್ವೋತ್ತಮ ಪ್ರಶಸ್ತಿ ಪ್ರಶಿಕ್ಷಣಾರ್ಥಿಗಳನ್ನ ಅಭಿನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರುವುದು. ಒಳಾಂಗಣ ಹಾಗೂ ಗುಂಡುಗುರಿ ಅಭ್ಯಾಸದಲ್ಲಿ ಅತ್ಯುತ್ತಮ ಅಂಕಗಳನ್ನ ಪಡೆದು ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿದ್ದಾರೆ ದಿನೇಶ್ ಕುಮಾರ್ ಎಸ್. ಮಂಡ್ಯ ಜಿಲ್ಲೆಯ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಅಧಿಕಾರಿಗಳಿಗೂ ಕೂಡ ಕೃತಜ್ಞತೆಗಳು. ಬಹುಮಾನ ಚಿತ್ರ ಕೆಳಗೆ, ಬಹುಮಾನ ಚಿತ್ರ ಹಿಂದೆ ಹೋಗಲು, ಹಿಂದಕ್ಕೆ ಮಧ್ಯದಿಂದ ಶೀಘ್ರ ಕೇಂದ್ರದಿಂದರಾದ ಪ್ರಶಿಕ್ಷಣಾರ್ಥಿಗಳೇ, ಶ್ರೀ ದಿನೇಶ್ ಕುಮಾರ್ ಬೆಸ್ಟ್ ಪ್ರೊಫೆಷನರ್ ರವರೇ, ಮತ್ತೆ ಶ್ರೀ ಚೇತನ್ ಪರೇಡ್ ಕಮಾಂಡರ್ ಅವರೇ, ಮತ್ತೆ ಇಲ್ಲಿ ಇವತ್ತು ಪರೇಡ್ ಮಾಡಿರುವ ಎಲ್ಲ ಪಾರ್ಟಿಸಿಪೆಂಟ್ಸ್ ಅವರೇ, ಆಲ್ ದ ಪ್ರೈಸ್ ವಿನರ್ಸ್. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೇನೆ, ಬಹಳ ವರ್ಷ ನಂತರ ನಾನಷ್ಟು ಸುಂದರವಾದ ಪರೇಡ್ ನೋಡ್ತಾ ಇದ್ದೇನೆ. ತುಂಬಾನೇ ಸುಂದರವಾದ ಈ ಪರೇಡ್ ನಾನು ಬಹಳ ವರ್ಷ ನೋಡಿಲ್ಲ. ಈ ಪರೇಡ್ 3 ಪೊಲೀಸ್ದು 3 ಮೌಲ್ಯಗಳು ಕೂಡ ತೋರಿಸುತ್ತೆ. ಫಸ್ಟ್ ಇಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಪೊಲೀಸ್. ಸೆಕೆಂಡ್ ಈಸ್ ಪರ್ಸಿವಿಯರೆನ್ಸ್. ಈ ಪರೇಡ್ ನೀವು ಒಂದು ದಿವಸದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಸುಮಾರು ದಿವಸದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ನಾಟ್ ಎವ್ರಿಬಡಿ ಈಸ್ ಈಕ್ವಲಿ ಫಿಟ್, ಬಟ್ ಇನ್ ಸ್ಪೈಟ್ ಆಫ್ ಇಟ್ ಫೈನಲಿ ನೀವೆಲ್ಲರೂ ಸೇರಿ ಒಂದು ಬ್ಯೂಟಿಫುಲ್ ಪರೇಡ್ ಮಾಡಿದ್ದೀರಿ. ಅದರಲ್ಲಿ ಏನೂ ತಪ್ಪು ಆಗಲಿಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ಪರ್ಸಿವಿಯರೆನ್ಸ್. ಆ್ಯಂಡ್ ಥರ್ಡ್ ಮೌಲ್ಯ ಪೊಲೀಸಲ್ಲಿ, ಪೊಲೀಸ್ ವರದಿ ಮೇಲೆ ಹೆಮ್ಮೆ ಇರಬೇಕು. ಅದು ಕೂಡ ನಿಮ್ಮ ವರದಿಗಳು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಸೊ ದಿಸ್ ಈ ಪರೇಡ್ ನೀವು ಸರಿಯಾಗಿ 9 ತಿಂಗಳಿಂದ ಒಳ್ಳೆಯ ಡಿಸಿಪ್ಲಿನ್ ಅಲ್ಲಿ ತುಂಬಾ ಪರ್ಸಿವಿಯರೆನ್ಸ್ ಇಂದ ಟ್ರೈನಿಂಗ್ ಆಗಿದೆ ಅಂತ ನಿಮ್ದು ಅದು ಗೊತ್ತಾಗ್ತಾ ಇದೆ. ಆದರೆ ಈ 9 ತಿಂಗಳದ್ದು ಬುನಾದಿ ತರಬೇತಿ ಇದು ದಿಸ್ ಇಸ್ ನಾಟ್ ದ ಮೇನ್ ಟ್ರೈನಿಂಗ್. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಯುವರ್ ಟ್ರೈನಿಂಗ್. ದಿಸ್ ಇಸ್ ಬೇಸಿಕ್ ಟ್ರೈನಿಂಗ್. ಬಟ್ ಇಡೀ ಲೈಫ್ ಅಲ್ಲಿ ಈಗ ನೀವು ಕಲಿತಾ ಇರಬೇಕು. ಬೇರೆ ಬೇರೆ ಪ್ಲೇಸ್ ಅಲ್ಲಿ ನೀವು ಹೋಗ್ತೀರಿ, ಬೇರೆ ಬೇರೆ ಪೊಸಿಷನ್ಸ್ ನಿಮ್ಗೆ ಸಿಗುತ್ತೆ, ಬೇರೆ ಬೇರೆ ತರದ ಅನುಭವಗಳು ಬರುತ್ತೆ. ಅದರಿಂದ ಕೂಡ ನೀವು ಕಂಟಿನ್ಯೂಸ್ಲಿ ಕಲಿತಾ ಇರಬೇಕು. ಈ ಟ್ರೈನಿಂಗ್ ನಿಮ್ಗೆ ಅದೆಲ್ಲ ಕಲೀಲಿಕ್ಕೆ ನಿಮ್ಗೆ ಸ್ವಲ್ಪ ಮೆಥಡ್ಸ್ಗಳು ಕೊಟ್ಟಿದ್ದೇವೆ ಟ್ರೈನಿಂಗ್ ಅಲ್ಲಿ ಅಷ್ಟೇ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್.
ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀರಿ. ಇಟ್ಸ್ ನಾಟ್ ಎನ್ ಈಸಿ ಜಾಬ್. ನಿಮಗೆ ಎಲ್ಲರಿಗೆ ಗೊತ್ತಿದೆ, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರೊಫೆಷನ್. ಎಲ್ಲರೂ ನೈಟಲ್ಲಿ ಮಲಗುವಾಗ ನೀವೆಲ್ಲರೂ ರಾತ್ರಿ ಗಸ್ತು ಮಾಡಬೇಕು. ಫೆಸ್ಟಿವಲ್ ಟೈಮಲ್ಲಿ ಎಲ್ಲರೂ ಪರಿವಾರ ಜೊತೆಗೆ ಎಂಜಾಯ್ ಮಾಡುವಾಗ ನೀವು ರಸ್ತೆಯಲ್ಲಿ ನಿಂತು ಬಂದೋಬಸ್ತ್ ಮಾಡಬೇಕು. ಎಲ್ಲರಿಗೆ ಕೋಪ ಬಂದರೆ, ಎಲ್ಲರಿಗೆ ತುಂಬ ಅಜಿಟೇಷನ್ ಬಂದರೆ ನೀವು ಸಮಾಧಾನದಲ್ಲಿ ಇರಬೇಕು, ಕಾಮ್ ಆಗಿ ಇರಬೇಕು. ಸೊ ದಿಸ್ ಇಸ್ ನಾಟ್ ಈಸಿ ಆ್ಯಂಡ್ ಯು ಕ್ಯಾನ್ ಸಕ್ಸೀಡ್ ಇನ್ ದಿಸ್ ಪ್ರೊಫೆಷನ್ ಓನ್ಲಿ ವೆನ್ ನಿಮ್ಮಲ್ಲಿ 3 ಮೌಲ್ಯಗಳು ಇರುತ್ತೆ: ಡಿಸಿಪ್ಲಿನ್, ಪರ್ಸಿವಿಯರೆನ್ಸ್ ಆ್ಯಂಡ್ ಯೂನಿಫಾರ್ಮ್ ಮೇಲೆ ಹೆಮ್ಮೆ. ಈ 3 ಇದ್ದರೆ ಮಾತ್ರ ನೀವು ಈ ಕಠಿಣ ಕಾರ್ಯವನ್ನು ಸಾಧಿಸಲಿಕ್ಕೆ ಆಗುತ್ತೆ. ಆದರೆ ಯು ಆರ್ ಆಲ್ ಆಲ್ಸೋ ವೆರಿ ಫಾರ್ಚುನೇಟ್. ಯಾಕಂದರೆ ಈ ಕೆಲಸ ಲಕ್ಷಾಂತರ ಜನ ಈ ಕೆಲಸ ಅವ್ರು ಕೇಳ್ತಾರೆ, ಬಟ್ ಕೆಲವರಿಗೆ ಮಾತ್ರ ಸಿಗುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇವತ್ತು ಎಷ್ಟುವರೆಗೆ ನೀವು ಪೊಲೀಸ್ ಟ್ರೈನಿ ಆಗಿದ್ರಿ, ಇವತ್ತು ನೀವು ಪೊಲೀಸ್ ಪರಿವಾರಿಗೆ ಸಂಪೂರ್ಣ ಸದಸ್ಯರಾಗಿ ಬರ್ತಾ ಇದ್ದೀರಿ. ಅದಕ್ಕಾಗಿ ನೀವು ಎಲ್ಲರಿಗೆ ಅಭಿನಂದನೆಗಳು. ಪರಿವಾರದವರಿಗೆ ಕೂಡ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರಿಗೆ ಸಪೋರ್ಟ್ ಮಾಡಿ. ಇವರದ್ದು ಕೆಲಸ ಯಾವಾಗಲೂ ಈಸಿ ಇರೋದಿಲ್ಲ. ಪರಿವಾರದಿಂದ ಕೂಡ ಸಪೋರ್ಟ್ ಬೇಕು. ತಾವೆಲ್ಲರೂ ಬಂದು ಅವರಿಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದೀರಿ, ಅದಕ್ಕೆ ತಮಗೆ ಕೂಡ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೆಯ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ನೀಡಿ ಗೌರವಿಸಬೇಕೆಂದು ಶ್ರೀ ಎಂಎಂ ಯಾದವಾಡ ಮಾನ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಶಾಲೆ ಧಾರವಾಡದವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಹಾಗೆ ಶ್ರೀ ರವೀಂದ್ರ ಈ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಸ್ಮರಣಿಕೆ ನೀಡುವಂತೆ ವಿನಂತಿಸಿಕೊಳ್ತೇನೆ. ಈಗ ಸ್ಮರಣಿಕೆಯನ್ನು ಸ್ವೀಕರಿಸಿದಂತಹ ಸರ್ವರಿಗೂ ಕೂಡ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ಆರಂಭಿಸುತ್ತೇನೆ. ಪೊಲೀಸ್ ತರಬೇತಿ ಶಾಲೆಯ ಖಾನಾಪುರದಲ್ಲಿ ಈ ದಿನ ನಡೆಯುತ್ತಿರುವ 4ನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ದೇವಜ್ಯೋತಿ ರೇ, ಭಾರತೀಯ ಪೊಲೀಸ್ ಸೇವೆ ಅಪರ್ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರವರು ತಮ್ಮ ಅಮೂಲ್ಯವಾದ ಸಮಯವನ್ನು ತರಬೇತಿ ಶಾಲೆಗೆ ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ನಿರ್ಗಮನ ಪಥಸಂಚಲನವನ್ನು ಪರಿವೀಕ್ಷಣೆ ಮಾಡಿ ಪ್ರಶಿಕ್ಷಣಾರ್ಥಿರವರಿಂದ ಗೌರವ ವಂದನೆ ಸ್ವೀಕರಿಸಿ ಪ್ರಶಸ್ತಿ ವಿಜೇತ ಪ್ರಶಿಕ್ಷಣಾರ್ಥಿರವರಿಗೆ ಬಹುಮಾನವನ್ನು ವಿತರಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಇವರಿಗೆ ನಮ್ಮ ತರಬೇತಿ ಶಾಲೆಯ ಪ್ರಾಂಶುಪಾಲರು, ಅಧಿಕಾರಿ, ಸಿಬ್ಬಂದಿಯವರು ಹಾಗೂ ಪ್ರಶಿಕ್ಷಣಾರ್ಥಿಯವರ ಪರವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಮಾನ್ಯ ರವೀಂದ್ರ ಆರ್, ಉಪ ಪೊಲೀಸ್ ಮಹಾನಿರೀಕ್ಷಕರು, CRPF ತುರಳಿ ಬೆಳಗಾವಿರವರು ಕಾರ್ಯಕ್ರಮಕ್ಕೆ ಭಾಗವಹಿಸಿರುತ್ತಾರೆ. ಇವರಿಗೆ ನಮ್ಮ ತರಬೇತಿ ಶಾಲೆಯ ಪ್ರಾಂಶುಪಾಲರು, ಅಧಿಕಾರಿ, ಸಿಬ್ಬಂದಿ ಹಾಗೂ ಪ್ರಶಿಕ್ಷಣಾರ್ಥಿಯವರ ಪರವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಮಾನ್ಯ ಶ್ರೀ ಕೆ ರಾಮರಾಜನ್, ಭಾರತೀಯ ಪೊಲೀಸ್ ಸೇವೆ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಇವರಿಗೆ ನಮ್ಮ ತರಬೇತಿ ಶಾಲೆಯ ಪ್ರಾಂಶುಪಾಲರು, ಅಧಿಕಾರಿ, ಸಿಬ್ಬಂದಿ ಹಾಗೂ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಹಿಂದಿನ ಪ್ರಾಂಶುಪಾಲರು SP ಸರ್ ಆದಂಥ ಅಂಶಿದ್ ಗೊಂದಳಿ ಮಾನ್ಯರವರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ಮಾನ್ಯ ಲಂಗೋಟಿ ಡೆಪ್ಯೂಟಿ ಕಮಾಂಡೆಂಟ್ ಮಾನ್ಯ ನಾಗೇಶ್ ಯಡೋಳ್, ಆಶೀಶ್ ಮೇಘಣ್ಣವರ್, JK ಯಾದವ್, ನರೇಂದ್ರ ಕುಮಾರ್, ಶ್ರೀ ಗಜಾನನ್ ಕೋತ್, ಶ್ರೀ ಬಾಬು ಚೌಗ್ಲಾ ಮಾನ್ಯರು ಎಲ್ಲರಿಗೂ ಸಹಿತ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಮತ್ತು ವಿಧಿವಿಧಾನಗಳನ್ನು ಸಮಯಕ್ಕೆ ಸರಿಯಾಗಿ ತಮ್ಮ ಸುಶ್ರಾವ ಕಂಠದಿಂದ ನಿರೂಪಣೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾದ BH ಭಜಂತ್ರಿ ರವರಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರು, ಅಧಿಕಾರಿ, ಸಿಬ್ಬಂದಿರವರು ಹಾಗೂ ಪ್ರಶಿಕ್ಷಣಾರ್ಥಿಗಳ ಪರವಾಗಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂಥ ರಾಜ್ಯದ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿ, ಸಿಬ್ಬಂದಿರವರಿಗೆ, ಆಹ್ವಾನಿತರಿಗೆ, ಪ್ರಶಿಕ್ಷಣಾರ್ಥಿರವರಿಗೆ, ಪಾಲಕರಿಗೆ, ಮಾಧ್ಯಮ ಮಿತ್ರರವರಿಗೆ, ಕಾರ್ಯಕ್ರಮ ಆಯೋಜಿಸಲು ಶ್ರಮಪಟ್ಟು
ಕೆಲಸ ನಿರ್ವಹಿಸಲು ಎಲ್ಲ ಕಾರ್ಮಿಕ ಸ್ನೇಹಿತರಿಗೂ ಮತ್ತು ಸಾರ್ವಜನಿಕರಿಗೆ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೂ ನಮ್ಮ ತರಬೇತಿ ಶಾಲೆಯ ಪ್ರಿನ್ಸಿಪಾಲರು ಮತ್ತು ಅಧಿಕಾರಿ ಸಿಬ್ಬಂದಿ ವರ್ಗದವರಿಂದ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮದ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ವಂದಿಸಿದಂತಹ ಪರೇಡ್ ಕಮಾಂಡರ್ ಅವರು ಮುಖ್ಯ ಅತಿಥಿ ಬಳಿ ಆಗಮಿಸಿ ಪರೇಡ್ ನಿರ್ಗಮನ ಕವಾಯಿತಿನ ಪ್ರಧಾನ ದಂಡನಾಯಕ ಶ್ರೀ ಚೇತನ್ ಕುಮಾರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ನಿರ್ಗಮನ ನಡೆಗೆ ಅನುಮತಿ ಕೇಳಲಿದ್ದಾರೆ. ಪರೇಡ್ ನಿರ್ಗಮನ ಮತ್ತು ವಿದಳನ ಪಥ ಸಂಚಲನಕ್ಕೆ ಅನುಮತಿಯನ್ನು ಪಡೆದು ತಮ್ಮ ಸ್ವಸ್ಥಾನಕ್ಕೆ ತೆರಳಿ ಮುಂದಿನ ಆದೇಶವನ್ನು ಪರೇಡ್ ಕಮಾಂಡರ್ ನೀಡಲಿದ್ದಾರೆ. ಬಂದರೆ ಬರಲಿ ತುಂಬು ಸಂತಸಕ್ಕೆ ಕೆಲ ಸವಾಲುಗಳು, ಕಷ್ಟವಿರಲಿ ನಷ್ಟವಿರಲಿ ನಮಗೆ ಆಟ ಪಾಠಗಳು, ಮಾಸದ ಸುಗ್ಗಿ ನಂದದ ನಗು, ಜಯಿಸುವೆ ಜಗವ ಜೊತೆಗಿರೆ ನಿಮ್ಮೆಲ್ಲರ ಒಲವು ಎಂಬಂತೆ ಪ್ರತಿದಿನವೂ ಕೂಡ ಸಂತಸದಿಂದ ಸುಗ್ಗಿಯಲ್ಲಿ ಶುಭದಿಂದ ನಾವೆಲ್ಲ ನಾಲ್ಕನೇ ತಂಡದ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನದ ಕೊನೆಯ ಹಂತ ನಿರ್ಗಮನ ನಡೆ ಭಾವನಾತ್ಮಕ ನಡೆಗೆ ಪ್ರಾರಂಭಗೊಂಡಿದ್ದು ಧ್ವಜಗಳ ಸಾನ್ನಿಧ್ಯದಲ್ಲಿ ಪ್ರತಿಜ್ಞೆಗಳಿಂದ ಸಾಧಕ ಪ್ರಶಿಕ್ಷಣಾರ್ಥಿಗಳು ಭಾರ ತುಂಬಿದ ಭಾರವಾದ ಹೊರಿಸಲಿದ್ದ 10 ತಿಂಗಳ ಕಾಲ ಬುನಾದಿ ತರಬೇತಿ ಸುಂದರ ಸಿಹಿಯನ್ನಾಗಿ ಮಾಡಲು ಶ್ರಮಪಟ್ಟ ತರಬೇತಿ ಶಾಲೆಯ ಎಲ್ಲ ಗುರುಭಾಗವನ್ನು ನೀಡುತ್ತಾ ಭಾವನಾತ್ಮಕ ನಡಿಗೆಯಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದಿಸಿ ಕಿರುನಗೆಯನ್ನು ಸಲ್ಲಿಸಿ ವೇದಿಕೆಯ ಅಲಂಕೃತವಾಗಿ ಸಾಗಲಿದ್ದಾರೆ. ನಮ್ಮ ತರಬೇತಿ ಶಾಲೆಯಲ್ಲಿ ತರಬೇತಿ ಪಡೆದ ನವ ಆರಕ್ಷಕರು ಸಾವಿಗೆ ಸಾಧು ಮಾಧುರ್ಯಕ್ಕೆ ಮಾಧುರ್ಯಂ ಮಾಧುತ್ವ ಕಲೆಗೆ ಕಲಿಯುವ ಪ್ರತಿ ಮಾಧವನಿತ ತಂದಿಲ್ಲ ಎಂಬುತ್ತೆ ಸಂಪೂರ್ಣ ಶಸ್ತ್ರಸಜ್ಜಿತರಾಗಿ ನಮ್ಮೆಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ವಂದನೆ ಸಲ್ಲಿಸುತ್ತಿದ್ದಾರೆ. ದೀರ್ಘ ಕಟ್ಟಿರುವ ಖಾತಿ ಧೈರ್ಯವಾಗಿಸಿ, ಸೊಟ್ಟ ಕಟ್ಟಿರುವ ಬೆಟ್ಟನ್ನು ದಂಡವಾಗಿಸಿ, ಮಿಂಗುತ್ತಿರುವ 4 ಸಿರುಗಳನ್ನು ತ್ಯಾಗದ ಪ್ರತೀಕವಾಗಿಸಿ ಎಲ್ಲ ಪ್ರಶ್ನೆಗಳು ಮುಂದೆ ಸಾಕ್ತಿದ್ದಾರೆ. ಭಕ್ತಿಯಿಲ್ಲದ ಬಡವನಾಡಯ್ಯ ಕಟ್ಟಯ್ಯನ ಮಡಿಯಲ್ಲೂ ಬೀಳಿದೆ, ಕಣ್ಣಯ್ಯನ ಮಡಿಯಲ್ಲೂ ಬೀಳಿದೆ, ದಾಸಯ್ಯನ ಮಡಿಯಲ್ಲೂ ಬೀಳಿದೆ. ಎಲ್ಲ ಪುರಾತನರು ನೆರೆದ ಭಕ್ತಿ ದುಃಖವನ್ನಿಕ್ಕಿ ಎಲ್ಲ ಪಾತ್ರ ತುಂಬಿತ್ತು ನೋಡ. ಕೂಡಲ ಸಂಗಮ ದೇವ ಎಂಬ ಮಾತು ನ್ಯಾಯ ನೀತಿ ಧರ್ಮದ ಕವಚವಾಗಿ, ನಿಷ್ಠೆ ನಿಯತ್ತು ಕಾನೂನಿನ ರಕ್ಷಕನಾಗಿ, ತ್ಯಾಗ ಧೈರ್ಯ ಕರುಣೆಗಳು ಒಂದಾಗಿ ಧರೆಗಿಳಿದ ಸಮಾಜದ ಕಾವಲುಗಾರ ಈ ಆರಕ್ಷಕ. ತುಕಡಿಗಳನ್ನು ತನ್ನೊಡಲಲ್ಲಿ ಇರಿಸಿಕೊಂಡು ನಮಗೆಲ್ಲರಿಗೂ ನಾವೆಲ್ಲರೂ ಒಂದೇ ಎಂಬ ಮನೋಭಾವವನ್ನು ಬೆಳೆಸಿದ, ಕಷ್ಟವನ್ನು ಸಹಿಸುವ ಗುಣವನ್ನು ಕಲಿಸಿದ, ನಮಗೆಲ್ಲರಿಗೂ ಚೈತನ್ಯದ ಶಕ್ತಿಯನ್ನು ಇಕೋನೆಲ ಅಕೋಜಲ ಅದರ ಮೇಲೆ ಮರದ ಫಲ ಮನದೊಳಗೆ ಪಡೆಯುವ ಛಲ ಬಲವಗಿನ ಎಲವೆಲ್ಲ ಬಲ ಜಲದಿವರೆಗೂ ಒಂದೇ ಕುಲ ಅನ್ನವೇ ಧರ್ಮದ ಮೂಲ.
ನಿರಂತರ 10 ತಿಂಗಳ ಕಠಿಣ ಪರಿಶ್ರಮದ ಫಲವೇ ಇಂದು ಈ ನಿರ್ಗಮನ ಪಥ ಸಂಚಲನದ ಕೊನೆಯ ಹಂತ ಭಾವನಾತ್ಮಕ ನಡಿಗೆ. ಭಾರವಾದ ಹೆಜ್ಜೆನ ಇಡುತ್ತಾ ವಂದನೆಯ ಕಿರುನಗೆಯನ್ನ ಚೆಲ್ಲುತ್ತಾ ಹೊರ ನಡೆಯುತ್ತಿರುವ ನಮಗೆಲ್ಲರಿಗೂ ಶುಭ ಹಾರೈಸಿ ಕಳಿಸಿಕೊಡು. ಹೇ ನಮ್ಮೆಲ್ಲರ ಪ್ರೀತಿಯ ಕವಾಯಿತು ಮೈದಾನವೇ, ಕವಾಯಿತು ಮೈದಾನವೇ, ನಿನಗೆ ನಮ್ಮೆಲ್ಲರ ಕೋಟಿ ಕೋಟಿ ಮುಗಿಲಿನಂತೆ ನೀವೆಲ್ಲರೂ ಕೂಡ ಸಮಾಜಕ್ಕೆ ಉಳಿದು ಸಮಾಜ ಸೇವಕರಾಗಿ ಕರ್ತವ್ಯ ನಿರ್ವಹಿಸಿ. ಸೋತಿದ್ದರೇನಂತೆ 100 ಸಲ ಬಿದ್ದಿದ್ದರೇನಂತೆ, ಸೋಲು ಗೆಲುವಿಗೆ ಮೆಟ್ಟಲು ಬಿದ್ದರೆಲ್ಲವೇ ಮರಳಿ ಎಳೆಯುವುದು, ಬೀಳದಿದ್ದವನು ಎಂದು ಮೇಲೆದ್ದವನಲ್ಲ ಎಂಬ ಕವಿವಾಣಿಯಂತೆ ನೀವೆಲ್ಲ ಸನ್ನದ್ಧರಾಗಿದೆ. ಅಖಂಡವರ ಸೂರ್ಯನಂತೆ ತಾವೆಲ್ಲರೂ ಪ್ರತಿಬಿಂಬಿಸಿ ಸಮಾಜದಲ್ಲಿ ಸೇವೆಯನ್ನು ಮಾಡಲು ಸನ್ನದ್ಧರಾಗಿ. ಆತ್ಮಬುದ್ಧಿ, ರಕ್ಷಣಾ ಬುದ್ಧಿ, ಕ್ಷಮಾತೀತ, ಕರ್ತವ್ಯನಿಷ್ಠ ಈ 4 ಅಂಶಗಳನ್ನು ಒಳಗೊಂಡಂಥವನೇ ಆರಕ್ಷಕ. ಆರಕ್ಷಕನೆಂದರೆ ಆತ್ಮಬುದ್ಧಿ, ರಕ್ಷಣಾ ಬುದ್ಧಿ, ಕ್ಷಮಾತೀತ, ಕರ್ತವ್ಯನಿಷ್ಠ ಈ ಅಂಶಗಳನ್ನು ಒಳಗೊಂಡಂತಹ ಆರಕ್ಷಕರು ಇಂದು ಭಾವ ತುಂಬಿದ ಭಾವನಾತ್ಮಕ ನಡಿಗೆಯಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ವಂದಿಸುತ್ತಾ ವೇದಿಕೆಯ ಎಡಬಲ ಚಕ್ರವಾಗಿ ಒಂದು ಆರಕ್ಷಕರು ಜೋರಾದ ಚಪ್ಪಾಳೆಗಳ ಮೂಲಕ ಮತ್ತೊಮ್ಮೆ ಈ ನಮ್ಮ ನವ ಆರಕ್ಷಕರನ್ನು ಅಭಿನಂದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಬಂಧುಗಳು. ಜನ್ಮ ನಿನ್ನ ಮಡಿಲಲ್ಲೇ ಮಡಿಯುವೇನು ಕನ್ನಡಮ್ಮ, ನನ್ನ ಉಸಿರಲ್ಲಿ ಕನ್ನಡ, ನಡೆ ನುಡಿಯಲ್ಲಿ ಕನ್ನಡ ಎನ್ನುತ್ತಾ ಎಲ್ಲ ಪ್ರಶಿಕ್ಷಣಾರ್ಥಿಗಳು ವಂದನೆಯನ್ನು ಸಲ್ಲಿಸಿ ಇದರಿನ ಪಥಸಂಚಲನದಲ್ಲಿ ಭಾಗವಹಿಸಿ ಮುಂದೆ ಸಾಗಿ ಬರ್ತಿದ್ದಾರೆ. ತಮ್ಮ ಜೀವನದ ಮುಂದಿನ ಕಾಲಘಟ್ಟದಲ್ಲಿ ಅತ್ಯಂತ ಸ್ಮರಣೆಯನ್ನ ತುಂಬು ಸಂತಸಗೊಳ್ಳುವಂತಹ ಕ್ಷಣ, ಭಾವಪೂರ್ಣ ಕ್ಷಣ ಈ ವಿಡಲನ ಪಥಸಂಚಲನ. ಈ ವಿಡಲನ ಪಥಸಂಚಲನದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಯೊಬ್ಬ ಆರಕ್ಷಕನು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ತಮ್ಮ ಆರಕ್ಷಕ ಬದುಕಿಗೆ ಮೊದಲೇ ಸಾಂತ್ವನ ನೀಡುವಂಥವರು ಅದ್ಭುತವಾಗಿ ಕಾರ್ಯಕ್ರಮ ಮೂಡಿಬರಲು ಸಹಕಾರಿಯಾದಂಥವರು ನಮ್ಮ ಬ್ಯಾಂಡ್ ತಂಡದವರು. ಕರ್ನಾಟಕ ಪೊಲೀಸ್ ಬ್ಯಾಂಡ್ ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರ ಹೆಮ್ಮೆ ನಮ್ಮ ಕರ್ನಾಟಕ ಪೊಲೀಸ್ ಬ್ಯಾಂಡ್. ಶ್ರೀ ಡಿ.ಎಚ್. ಭಜಂತ್ರಿ ಬೆಳಗಾವಿ ನಗರ ತರಬೇತಿ ಪಡೆದ ವ್ಯಕ್ತಿ ಸದ್ದು ಮಾಡಿದರೆ ಅದು ಸಂಗೀತವಾಗುತ್ತದೆ ಎಂಬುದು ಅಕ್ಷರ ಸಹ ಸತ್ಯ. ಅಂತಹ ತರಬೇತಿಯನ್ನ ಸ್ಮರಿಸಿಕೊಳ್ತಾ ಆಕರ್ಷಕ ಸೈನ್ಯ ನಡಿಗೆಯಲ್ಲಿ ಬರುತ್ತಿದ್ದಾರೆ ನಮ್ಮ ಮಾಧ್ಯಮ ತಂಡದವರು. ಬ್ಯಾಂಡ್ ಮಾಸ್ಟರ್ ಶ್ರೀ ಡಿ.ಎಚ್. ಭಜಂತ್ರಿ ARSI ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಅತಿ ಶಿಸ್ತಿನಿಂದ ಗೌರವ ವಂದನೆಯನ್ನ ಸಲ್ಲಿಸಿ ವೇದಿಕೆಯ ಮುಂಭಾಗಕ್ಕೆ ಬರಲಿದ್ದಾರೆ. ಜೋರಾದ ಚಪ್ಪಾಳೆಗಳ ಮೂಲಕ ಈ ಕಾರ್ಯಕ್ರಮವನ್ನು ಅಭಿನಂದಿಸಲು ತಮ್ಮೆಲ್ಲರಲ್ಲಿ ವಿನಂತಿಸುತ್ತೇನೆ. ಅದರಲ್ಲಿ ನೀನು
ಆ ತಾಯಿಗೆ ಶರಣಾಗು ಸಹೋದರ, ಒಳ್ಳೆಯ ಸೇವೆಯನ್ನು ಮಾಡು, ಆರಕ್ಷಕ ಇಲಾಖೆಯ ಹೆಸರನ್ನು ಅಜರಾಮರಗೊಳಿಸು. ನಿನಗಿದೋ ವಂದನೆ, ಅಭಿನಂದನೆ. ಮುಂದಿನ ಜೀವನ ಸುಖಕರವಾಗಿರಲಿ, ಒಳ್ಳೆಯದಾಗಿರಲಿ, ಒಳ್ಳೆಯ ವ್ಯಕ್ತಿತ್ವವಾಗಿರಲಿ. ನಮ್ಮ ಸಮಾಜದ ಆರಕ್ಷಕ ಇಲಾಖೆಯ ಶ್ರೇಷ್ಠತೆ ಜಗತ್ತಿಗೆ ಹಿಡಿದ ಕೈಗನ್ನಡಿಯಾಗಿರಲಿ, ಮಾದರಿಯಾಗಿರಲಿ. ನಮ್ಮ ಇಲಾಖೆಯ ಒಂದು ಭಾಗ, ಒಂದು ತುಂಡು ನೀನು ಇಲಾಖೆಯ ಗೌರವಕ್ಕೆ ಸದಾಕಾಲ ಸನ್ಮಾನವನ್ನು ಇಡುವ ವ್ಯಕ್ತಿಯಾಗಿ ಬಾಳು ಎಂದು ಈ ಸಂದರ್ಭದಲ್ಲಿ ತಮ್ಮನ್ನು ಹಾರೈಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ಹಾಗೂ ತಮ್ಮೆಲ್ಲ ಆಹ್ವಾನಿತರಿಗೆ, ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ಹಾಗೂ ಎಲ್ಲ, ಏಕೆಂದರೆ ಇಷ್ಟೊಂದು ಕ್ರೀಡಾಂಗಣವನ್ನು ಸನ್ನದ್ಧರಾಗಿಸಿದಂಥ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಶೈನಿಂಗ್ ಆಫ್ ನಾವ್ ಕೃಷ್ಣವೇಣಿ, ಮಹಾಂತೇಶ್ ಸಣ್ಶೆಟ್ಟಿ. ಧನ್ಯವಾದಗಳು.